ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಕಳೆದ ವಿಡಿಯೋಗಳಲ್ಲಿ ನಿಮಗೆ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಟಿಪ್ಸ್ಗಳನ್ನು ಕೊಡ್ತಾ ಇದ್ದೆ ಮತ್ತು ಹೈಲೈಟ್ಸ್ಗಳನ್ನು ಅಂದರೆ ಪರೀಕ್ಷೆ ಸಂದರ್ಭದಲ್ಲಿ ನಾವು ಎಷ್ಟೆಲ್ಲ ಓದಿದ್ರೂ ಕೂಡ ಒಂದ್ಸರಿ ಪುನರಾವರ್ತನೆ ನಿಮಗೆ ಅವಶ್ಯಕವಾಗಿ ಬೇಕಾಗುತ್ತೆ. ಆ ರೀತಿ ಕ್ವಿಕ್ಕಾಗಿ ರಿವಿಷನ್ ಮಾಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಮುಂದುವರಿದ ತರಗತಿ. ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡ್ಬೋದು. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಮತ್ತು ಇದಕ್ಕೆ ಹೆಚ್ಚಿನ ಪೂರಕವಾದ ಮಾಹಿತಿ ನಿಮ್ಮಲ್ಲಿ ಇತ್ತು ಅಂದರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಇನ್ನೊಬ್ಬ ಅಭ್ಯರ್ಥಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಇದು ಉಚಿತ ತರಗತಿ ಆಗಿರೋದ್ರಿಂದ ನೀವು ಯಾವುದೇ ಒಂದು ಪೇಮೆಂಟನ್ನು ಮಾಡೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಜನ ಸರ್ PDF ಬೇಕು, ಪೇಮೆಂಟನ್ನು ಮಾಡಬೇಕಾ ಅಂತ ಕೇಳ್ತಾ ಇದ್ರಿ. ಸೊ ಅದರ ಅವಶ್ಯಕತೆ ಇಲ್ಲ. ನೀವು ಹಾಗೆ ಸ್ಕ್ರೀನನ್ನು ನೋಡ್ಕೊಳ್ಳಿ. ನೀವು ಪಾಯಿಂಟ್ಸ್ ನೋಟ್ಸನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನಷ್ಟು ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತು ಈ ಪ್ರಮುಖ ಅಂಶಗಳನ್ನು ಡಿಸ್ಕಷನ್ ಮಾಡಿದ ನಂತರ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಹಿಂದೆ ನಡೆದಿರ್ತಕ್ಕಂಥ ಪ್ರಶ್ನೆ ಅಂದರೆ ಕ್ವಶನ್ ಪೇಪರ್ಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಹೋಗ್ತೀನಿ. ಸೊ ನೀವು ನನ್ನೊಟ್ಟಿಗೆ ಉತ್ತರವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಓಕೆ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಅಂಶಗಳನ್ನು ನಾನು ಇವತ್ತು ನಿಮಗೆ ವ್ಯಕ್ತಿತ್ವ ಅಥವಾ ಪರ್ಸನಾಲಿಟಿ ಅಂತಕ್ಕಂಥ ಒಂದು ಪಾಠದಿಂದ ತೊಗೊಂಬಂದಿದ್ದೀನಿ. ಸೊ ಇಲ್ಲಿ ವ್ಯಕ್ತಿತ್ವ ಅಂತಕ್ಕಂಥದ್ದು ಆಂಗ್ಲ ಭಾಷೆಯ ಪದ, ಅದನ್ನು ನಾವು ಪರ್ಸನಾಲಿಟಿ ಅಂತ ಕರಿತೀವಿ. ಅದರ ಒಂದು ಅರ್ಥ ಪರ್ಸೋನಾ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಪರ್ಸೋನಾ ಅಂದರೆ ಮುಖವಾಡ ಅನ್ನೋ ಒಂದು ಅರ್ಥ ಬರುತ್ತೆ. ಈಗ ಆಲ್ರೆಡಿ ಅದ್ರ ಬಗ್ಗೆ ಸಾಕಷ್ಟು ತರಗತಿಗಳನ್ನು ನೀವು ಕೇಳಿದಿರಿ, ನಾನು ಕೂಡ ನಿಮಗೆ ತಿಳಿಸಿದ್ದೀನಿ. ಹಾಗೆಯೇ ಬಹುಕಾಲದವರೆಗಿನ ಪ್ರತ್ಯಕ್ಷ ವೀಕ್ಷಣೆಗಳಿಂದ ನೈಜವಾದ ಮಾಹಿತಿಯನ್ನು ಒದಗಿಸುವಂತಹ ಚಟುವಟಿಕೆಗಳ ಮೊತ್ತವೇ ವ್ಯಕ್ತಿತ್ವ ಅಂತ ಹೇಳಿ JB ವ್ಯಾಟ್ಸನ್ ಅವರು ಹೇಳ್ತಾರೆ. ಸೊ ವ್ಯಕ್ತಿತ್ವ ಅಂದ್ರೇನು? ಬಹುಕಾಲದವರೆಗಿನ ಪ್ರತ್ಯಕ್ಷ ವೀಕ್ಷಣೆಗಳಿಂದ ನೈಜವಾದ ಮಾಹಿತಿ ಒದಗಿಸುವ ಚಟುವಟಿಕೆಗಳ ಮೊತ್ತವೇ ವ್ಯಕ್ತಿತ್ವ. ಸೊ ಕೇಳ್ಬೋದು ನಿಮಗೆ ವ್ಯಾಟ್ಸನ್ ರವರ ಈ ಒಂದು ವ್ಯಕ್ತಿತ್ವದ ಕುರಿತು ಡೆಫಿನೇಷನನ್ನು. ಹಾಗೆ ಗಿಲ್ಫೋರ್ಡ್ ರವರು ಕೂಡ ಹೇಳಿದ್ದಾರೆ, ವ್ಯಕ್ತಿಯ ವ್ಯಕ್ತಿತ್ವವೆಂದರೆ ಅವನಲ್ಲಿರುವಂತಹ ವಿಶೇಷ ಲಕ್ಷಣಗಳ ಸ್ವರೂಪ ಅಂತೇಳಿ ಗಿಲ್ಫೋರ್ಡ್ ರವರು ಹೇಳ್ತಾರೆ. ಇಂತಹ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರತಕ್ಕಂತಹ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಚರ್ಚೆ ಮಾಡೋದಾದರೆ, ಪ್ರಮುಖವಾಗಿ ಇಲ್ಲಿ ನಾನು 5 ಅಂಶಗಳ ಕಡೆಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ತೀನಿ. ಅದರಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ, ವೈಯಕ್ತಿಕ ಅಂಶಗಳು, ಅದರಲ್ಲಿ ಬುದ್ಧಿಶಕ್ತಿ ಆಗಿರ್ಬೋದು, ಅದು ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೆ. ಸಂವೇಗ, ಆಸಕ್ತಿ, ಅಭಿರುಚಿ. ಸೊ ಅಭಿರುಚಿ ಬೇರೆ ಬೇರೆ ಇರತಕ್ಕಂಥವರ ವ್ಯಕ್ತಿತ್ವ ಬೇರೆ ಬೇರೆ ಆಗಿರುತ್ತೆ. ಆಸಕ್ತಿನೂ ಕೂಡ ಕಡಿಮೆ ಇದ್ದರೆ ಅವರ ವ್ಯಕ್ತಿತ್ವ ಬೇರೆ ಥರ ಇರುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ. ಹಾಗೆಯೇ ದೇಹದ ರಚನೆ. ಸೊ ಇದು ಕೂಡ ವ್ಯಕ್ತಿತ್ವದ ಮೇಲೆ, ನಾನು ಆಗಲೇ ಹೇಳಿದ್ದೆ, ಅನೇಕ ಮನೋವಿಜ್ಞಾನಿಗಳು ದೇಹದ ರಚನೆ ಮೇಲೇ ಆಧಾರವಾಗಿ ಇಟ್ಕೊಂಡು ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಇಲ್ಲ ಅಂತಕ್ಕಂಥದ್ದನ್ನು ನಿಮಗೆ ಆಲ್ರೆಡಿ ತರಗತಿಯಲ್ಲಿ ತಿಳಿಸಿದ್ದೀನಿ. ಅದರಲ್ಲಿ ಎತ್ತರ, ತೂಕ, ದೈಹಿಕ ಒಂದು ಆಕಾರ ಮತ್ತು ಆರೋಗ್ಯ, ಇದರ ಮೇಲೂ ಕೂಡ ಆ ಒಂದು ವ್ಯಕ್ತಿತ್ವ ಪ್ರಭಾವವನ್ನು ಬೀರುತ್ತೆ. ಇನ್ನು ಮನೋವೈಜ್ಞಾನಿಕ ಅಂಶಗಳಂದರೆ ಪ್ರೇರಣೆ, ಅಭಿವೃದ್ಧಿ, ಅನುರಾಗ, ನಡತೆ, ಇವೆಲ್ಲವೂ ಕೂಡ ನಮಗೆ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತವೆ. ಇನ್ನು ಮುಖ್ಯವಾಗಿ ಎಮೋಷನ್ಸ್ ಅಥವಾ ಸಂವೇಗಗಳು ಕೂಡ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರ್ತವೆ. ಹಾಗೆ ಸಾಮಾಜಿಕ ಸಂಸ್ಕೃತಿ ಅಂದರೆ ಕುಟುಂಬ, ಶಾಲಾ ಪರಿಸರ, ಸಮಾಜ, ಇವು ಕೂಡ ವ್ಯಕ್ತಿತ್ವದ ಮೇಲೆ ಪ್ರಮುಖವಾಗಿ ಪ್ರಭಾವ ಬೀರ್ತಕ್ಕಂಥ ಪ್ರಮುಖ ಅಂಶಗಳಾಗಿದ್ದಾವೆ. ಇನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನು ಅವರು 3 ರೀತಿಯಾಗಿ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಅದು ನಿಮಗೆ ಗೊತ್ತಿದೆ, ಈಗೋ, ಸೂಪರ್ ಈಗೋ. ಈಗೋ ಮತ್ತು ಸೂಪರ್ ಈಗೋ ಅಂತೇಳಿ ಪ್ರಧಾನವಾಗಿ ಅವರು ವ್ಯವಸ್ಥೆಗಳ ಸಂರಚನೆ ಅಂತ ಹೇಳ್ತಾರೆ. ಅದರಲ್ಲಿ ಅಂದರೆ ಏನು ಒಂದೊಂದನೇ ನೋಡ್ತಾ ಹೋಗೋಣ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸುಖದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥದ್ದು. ಅಂತಕ್ಕಂಥದ್ದು ಇದು ಸುಖದ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ. ವ್ಯಕ್ತಿತ್ವದ ಮೂಲಭೂತ ವ್ಯವಸ್ಥೆಯಾಗಿದೆ. ಇದು ವ್ಯಕ್ತಿತ್ವದ ಮೂಲಭೂತ ವ್ಯವಸ್ಥೆಯಾಗಿದ್ದು ವ್ಯಕ್ತಿ ಅನುವಂಶೀಯವಾಗಿ ಗಳಿಸಿದ ಜೀನ್ಗಳ ಕೊಡುಗೆಯಾಗಿದೆ. ಅಂತಕ್ಕಂಥದ್ದು ಅನುವಂಶೀಯತೆಯ ಒಂದು ಕೊಡುಗೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ನೆನಪಿಸ್ಕೊಳ್ಬೋದು. ಹಾಗೆ ಇದು ಮಾನಸಿಕ ಶಕ್ತಿ ಅಥವಾ ಲೈಂಗಿಕ ಶಕ್ತಿ ಅಥವಾ ಲಿಬಿಡೋವನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ. ನೋಡಿ, ಮಾನಸಿಕ ಶಕ್ತಿ, ಲೈಂಗಿಕ ಶಕ್ತಿ ಅಥವಾ ಲಿಬಿಡೋವನ್ನು ಅದು ಸಂಗ್ರಹಿಸಿಟ್ಟುಕೊಂಡಿರ್ತದೆ ಅಂತಕ್ಕಂಥದ್ದು ನೀವು ನೆನಪಿಟ್ಕೊಳ್ಳಿ. ಆಯಿತು. ಹಾಗೆ ಮುಖ್ಯವಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳುವಂಥ ಪರಿಕಲ್ಪನೆಗಳಲ್ಲಿ ಬಾಹ್ಯ ವಾಸ್ತವಿಕ ಪ್ರಪಂಚದೊಂದಿಗೆ ವ್ಯವಹರಿಸಿ ಜೀವಿ ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಬೇಕಾದ್ರೆ ಈಗೋದ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ಈಗೋ ಕೂಡ ಬೇಕು. ಈಗೋ ಅಂದರೆ ಬಾಹ್ಯ ವಾಸ್ತವಿಕ ಪ್ರಪಂಚದೊಂದಿಗೆ ವ್ಯವಹರಿಸಿ, ಏನು ಸುತ್ತ ನಮ್ಮ ವಾತಾವರಣ ಇದೆ ಅದರೊಂದಿಗೆ ವ್ಯವಹಾರವನ್ನು ಮಾಡಿ ತನ್ನ ಒಂದು ಇಚ್ಛೆಗಳನ್ನು, ಅಗತ್ಯತೆಗಳನ್ನು ಪೂರೈಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವನಿಗೆ ಈಗೋ ಬೇಕಾಗುತ್ತೆ. ಈಗೋ ಅಂತಕ್ಕಂಥದ್ದು ವಾಸ್ತವಿಕ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಅದು ಸುಖ ತತ್ವದ ಆಧಾರದ ಮೇಲೆ ಬಟ್ ಈಗೋ ವಾಸ್ತವಿಕ ತತ್ವದ ಆಧಾರದ ಮೇಲೆ ಅಂದರೆ ರಿಯಲಿಸ್ಟಿಕ್ ಅನ್ನು ನೋಡುತ್ತೆ. ಹಾಗೆ ಗುರಿಗಳನ್ನು ತೃಪ್ತಿಗೊಳಿಸುವಂಥ ಕಾರ್ಯವೇ ಈಗೋನ ಚಟುವಟಿಕೆ.
ಈದ್ನಲ್ಲಿ ಏನು ನಾವು ಕೆಲಸಗಳನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿಯೋ, ಈದ್ ಗುರಿಗಳನ್ನು ತೃಪ್ತಿಗೊಳಿಸುವ ಕಾರ್ಯವೇ ಈಗೋನ ಚಟುವಟಿಕೆ. ಈಗೋ ಏನು ಮಾಡುತ್ತೆ ಅಂದರೆ ಅದರ ಚಟುವಟಿಕೆಯನ್ನು ಮಾಡುತ್ತೆ. ಸೂಪರ್ ಈಗೋ ಆದರ್ಶ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತೆ. ಈಗ ನೋಡಿ, ಈಗೋ ಆಯಿತು. ಇನ್ನು ಸೂಪರ್ ಈಗೋ ಬಗ್ಗೆ ಮಾತಾಡೋದಾದರೆ, ಈ ಸೂಪರ್ ಈಗೋ ಅಂತಕ್ಕಂಥದ್ದು ಆದರ್ಶದ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಈ ಸೂಪರ್ ಈಗೋ ವ್ಯಕ್ತಿತ್ವದ ಮೂರನೆಯ ಹಾಗೂ ಕೊನೆಯ ವ್ಯವಸ್ಥೆ ಅಂತೇಳಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ. ಸೂಪರ್ ಈಗೋ ವ್ಯಕ್ತಿಯ ಆಂತರೀಕರಣಗೊಂಡ ನೈತಿಕ ಪ್ರಜ್ಞೆ ಎನಿಸಿದೆ. ಸೂಪರ್ ಈಗೋ ಒಳಗೊಂಡಿರುವ 2 ಪ್ರಮುಖ ಪ್ರಾಥಮಿಕ ಅಂಶಗಳು ಯಾವಪ್ಪ ಅಂತ ಹೇಳಿದರೆ, ಅದು ಆತ್ಮಸಾಕ್ಷಿ ಮತ್ತು ಅಹಂ ಆದರ್ಶ. ಆತ್ಮಸಾಕ್ಷಿ ಮತ್ತು ಅಹಂ ಆದರ್ಶ ಅಂತಕ್ಕಂಥದ್ದು. ಇನ್ನು ವ್ಯಕ್ತಿತ್ವವನ್ನು ಅಳೆಯಲು ಅನುಸರಿಸುವಂತಹ ವಿಧಾನಗಳನ್ನು ನಾವು ನೋಡೋದಾದರೆ, ವಸ್ತುನಿಷ್ಠ ವಿಧಾನಗಳಿದ್ದಾವೆ, ವ್ಯಕ್ತಿನಿಷ್ಠ, ವಸ್ತುನಿಷ್ಠ, ಪ್ರಕ್ಷೇಪಣ. ಈ ರೀತಿಯಾಗಿ 3 ಪ್ರಮುಖವಾದಂತಹ ವಿಧಾನಗಳಿಂದ ನಾವು ವ್ಯಕ್ತಿತ್ವವನ್ನು ಅಳತೆ ಮಾಡ್ಬೋದು. ವ್ಯಕ್ತಿ, ವಸ್ತು, ಪ್ರಕ್ಷೇಪಣ. ಅದರಲ್ಲಿ ವ್ಯಕ್ತಿನಿಷ್ಠ ವಿಧಾನದ ಪ್ರಮುಖ ಉದ್ದೇಶ ಅಂದರೆ ಪೂರ್ವ ನಿಯೋಜಿತ ಪರೀಕ್ಷಣಗಳ ಒಂದು ಸಮೂಹಕ್ಕೆ ಉತ್ತರಗಳನ್ನು ಕೊಡುವುದರ ಮೂಲಕ ತನ್ನನ್ನು ತಾನೇ ಅಳೆದುಕೊಳ್ಳುವಂತೆ ಪರೀಕ್ಷಾರ್ಥಿಯು ಪ್ರಚೋದಿಸಲಾಗುತ್ತೆ. ಅಂದರೆ ಒಂದು ಸಮೂಹಕ್ಕೆ ಉತ್ತರವನ್ನು ಕೊಡುವುದರ ಮೂಲಕ, ಉತ್ತರವನ್ನು ಕೊಡಬೇಕು, ಅದ್ರ ಮುಖಾಂತರ ತನ್ನನ್ನು ತಾನೇ ಅಳತೆಯನ್ನು ಮಾಡಿಕೊಳ್ಳೋದು ಪರೀಕ್ಷಾರ್ಥಿಯ ಒಂದು ಪ್ರಚೋದಿಸ್ತಕ್ಕಂಥ ಒಂದು ಕೆಲಸ ಆಗತ್ತೆ. ಇನ್ನು ವ್ಯಕ್ತಿನಿಷ್ಠ ಪರೀಕ್ಷೆ ನೋಡಿ, ವ್ಯಕ್ತಿನಿಷ್ಠ ಪರೀಕ್ಷೆಗಳು ಮತ್ತು ವಸ್ತುನಿಷ್ಠ ಪರೀಕ್ಷೆಗಳು, ಇದು ನಿಮಗೆ ಬಹಳ ಇಂಪಾರ್ಟೆಂಟು. ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ಅಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ವ್ಯಕ್ತಿನಿಷ್ಠ ವಿಧಾನದ ಮುಖ್ಯ ಉದ್ದೇಶ ಇದೇನೆ ಪೂರ್ವ ನಿಯೋಜಿತ ಪರೀಕ್ಷಣಗಳ ಒಂದು ಸಮೂಹಕ್ಕೆ. ಅಂದರೆ ಒಂದಷ್ಟು ಕ್ವಶನರೀಸನ್ನು ರೆಡಿ ಮಾಡಿರ್ತಾರೆ, ಕ್ವಶನ್ ನಂಬರ್ 1, 2, 3 ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನೀವು ಉತ್ತರವನ್ನು ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದು ಇಷ್ಟ, ನಿಮಗೆ ಶಾಲೆ ಅಂದರೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ, ಅಥವಾ ನಿಮಗೆ ದುಃಖ ತರುವಂಥ ಸಂಗತಿ ಯಾವುದು, ಅಥವಾ ನಿಮಗೆ ಇಷ್ಟವಾಗಿರುವಂತಹ ಕೆಲಸ ಯಾವುದು, ಅಥವಾ ಈ ಥರದ ಒಂದು ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಕೊಡುವಂಥ ಕೆಲಸ ಆಗುತ್ತೆ. ತನ್ನನ್ನು ತಾನೇ ಅಳೆದುಕೊಳ್ಳುವಂತೆ ಪರೀಕ್ಷಾರ್ಥಿಯನ್ನು ಪ್ರಚೋದಿಸುತ್ತೆ. ನಿಮಗೆ ನಿದ್ರೆ ಬರ್ತದೋ, ಅಥವಾ ನಿಮಗೆ ಒಂದೊಂದು ಸರಿ ಖುಷಿಯಾಗಿ ಕುಡಿಬೇಕನ್ಸುತ್ತಾ, ನೋಡಿ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದ್ರ ಮುಖಾಂತರ ಒಂದು ಪ್ರಚೋದನೆಯನ್ನು ಕೊಡುತ್ತೆ. ಅದಕ್ಕೆ ನಾವು ಅದನ್ನು ವ್ಯಕ್ತಿನಿಷ್ಠ ಪರೀಕ್ಷೆ ಅಂತ ಕರಿತೀವಿ. ಅದರಲ್ಲಿ ಯಾವ್ಯಾವುದಪ್ಪ ಅಂತ ಹೇಳಿದರೆ, ಒಂದು ಸಂದರ್ಶನ, ಇಂಟರ್ವ್ಯೂ, ದರ್ಜಾಮಾಪನ, ವ್ಯಕ್ತಿ ಅಧ್ಯಯನವನ್ನು ಒಳಗೊಂಡಿರುತ್ತೆ. ಅಂದರೆ ನೀವು ಸಂದರ್ಶನ ಅಂದರೆ ಒಬ್ಬ ಸಂದರ್ಶಕ ಮತ್ತು ಒಬ್ಬ ಸಂದರ್ಶನಾರ್ಥಿ ಇವರಿಬ್ಬರ ನಡುವೆ ನಡೀತಕ್ಕಂತಹ ಒಂದು ಮುಖಾಮುಖಿ ಸಂಪರ್ಕವನ್ನು ನಾವು ಸಂದರ್ಶನ ಅಂತ ಕರಿತೀವಿ. ಇಲ್ಲಿ ಸಂಭಾಷಣೆಯು ಸಂದರ್ಶನದಲ್ಲಿ ಉಪಯೋಗಿಸುವ ಮುಖ್ಯ ವಿಧಿಯಾಗಿದೆ. ಅಂದರೆ ಸಂಭಾಷಣೆಯನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಸಂಭಾಷಣೆ ಮಾಡೋದ್ರ ಮುಖಾಂತರ ಅವರ ವ್ಯಕ್ತಿತ್ವವನ್ನು ನಾವು ತಿಳ್ಕೊಬೋದು. ಇನ್ನು ದರ್ಜಾ ಮಾಪನಗಳ ಬಗ್ಗೆ ಬರೋದಾದರೆ, ಈ ದರ್ಜಾ ಮಾಪನವು ವ್ಯಕ್ತಿ ಅಳೆಯುವಂತಹ ಸರಳ ವಿಧಾನವಾಗಿದೆ. ವ್ಯಕ್ತಿತ್ವವನ್ನು ಅಳತೆ ಮಾಡ್ತಕ್ಕಂಥ ಸರಳ ವಿಧಾನ. ವ್ಯಕ್ತಿಯ ನಿರ್ದಿಷ್ಟ ಗುಣಗಳನ್ನು ವೀಕ್ಷಣೆಯಿಂದ ನಿರ್ಧರಿಸಿ ದಾಖಲೆ ಮಾಡಲಿಕ್ಕೆ ಉಪಯೋಗಿಸುವ ಒಂದು ಸಾಧನವೇ ದರ್ಜಾ ಪಟ್ಟಿ ಅಂತ ಹೇಳ್ತಾರೆ. ಓಕೆ, ದರ್ಜಾ ಪಟ್ಟಿ ಅಂದರೆ ವ್ಯಕ್ತಿಯ ನಿರ್ದಿಷ್ಟ ಗುಣಗಳನ್ನು ವೀಕ್ಷಣೆಯಿಂದ ನಿರ್ಧರಿಸಿ ದಾಖಲೆ ಮಾಡಲು ಉಪಯೋಗಿಸುವಂಥ ಸಾಧನ. ಸೊ ವ್ಯಕ್ತಿ ಅಧ್ಯಯನದಲ್ಲಿ ವ್ಯಕ್ತಿಯ ಜೀವನ ಚರಿತ್ರೆ, ಮನೆತನದ ಹಿನ್ನೆಲೆ ಮತ್ತು ಅವನ ಅರ್ಹತೆಗಳು, ಅವಶ್ಯಕತೆಗಳು, ಆರೋಗ್ಯದ ದಾಖಲೆಗಳು ಮುಂತಾದವುಗಳನ್ನೆಲ್ಲವನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ವ್ಯಕ್ತಿತ್ವವನ್ನು ನಿರ್ಧರಿಸಲಾಗುತ್ತೆ. ವ್ಯಕ್ತಿ ಅಧ್ಯಯನ ಅಂದರೆ ಕೇಸ್ ಸ್ಟಡಿ, ನಿಮ್ಗೆ ಗೊತ್ತಿದೆ. ಆ ರೀತಿಯಾಗಿ ಅದನ್ನು ನಾವು ವ್ಯಕ್ತಿತ್ವವನ್ನು ನಿರ್ಧರಿಸ್ಬೋದಾಗಿದೆ. ಇನ್ನು ಇದಿಷ್ಟು ವ್ಯಕ್ತಿ ಅಧ್ಯಯನ ಅವೆಲ್ಲ ಕುರಿತಾಯಿತು ನಿಮ್ಮ ಮಾಹಿತಿ. ಇನ್ನು ವಸ್ತುನಿಷ್ಠ ಅಂತ ಹೇಳಿದರೆ ಏನಾಗ್ತದೆ ಅಂತ ನೋಡೋದಾದರೆ, ವಸ್ತುನಿಷ್ಠ ವಿಧಾನವು ಮಿನ್ನಿಸೋಟಾ ಬಹುಮುಖ ವ್ಯಕ್ತಿತ್ವ ಶೋಧ, ಸೊ ಐಸೆಂಕ್ರವರ ಒಂದು ವ್ಯಕ್ತಿತ್ವ ಶೋಧ ಅದಾಗಿರ್ಬೋದು. ಇನ್ನು ಹಾಗೆಯೇ ಐಸೆಂಕ್ರವರ ಕ್ಯಾಟಲ್ರವರ ವ್ಯಕ್ತಿತ್ವ ಅಂಶಗಳ ಪಟ್ಟಿ, ಇದರಿಂದನೂ ಕೂಡ ನಾವು ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡ್ಬೋದು. ಹಾಗೆಯೇ ಪ್ರೌಢಶಾಲಾ ವ್ಯಕ್ತಿತ್ವ ಪ್ರಶ್ನಾವಳಿಗಳನ್ನು ಒಳಗೊಂಡಿರುತ್ತದೆ ಅಂತ ನೀವು ನೋಡಿರ್ಬೋದು. HSPQ ಅಂತ ಕರೀತಾರೆ ಅದಕ್ಕೆ. ಇವೆಲ್ಲವೂ ಕೂಡ ಒಂದು ವಸ್ತುನಿಷ್ಠ ಪರೀಕ್ಷೆಗಳಾಗಿದ್ದಾವೆ. ಇನ್ನು 1968ರಲ್ಲಿ, ಸೊ 1968ರಲ್ಲಿ ಅಮೆರಿಕದ ಒಂದು ವ್ಯಕ್ತಿತ್ವ ಮತ್ತು ಸಾಮರ್ಥ್ಯ ಪರೀಕ್ಷಣಾ ಸಂಸ್ಥೆಯು HSPQ ಅಂದರೆ ನಾನು ಆಗಲೇ ಹೇಳ್ದಂಗೆ ಪ್ರೌಢಶಾಲಾ ವ್ಯಕ್ತಿತ್ವ ಪ್ರಶ್ನಾವಳಿಗಳನ್ನು ಏನು ಮಾಡಿತು, ತಯಾರಿಸ್ತು. ಸೊ ಈ ಒಂದು ಪ್ರೌಢಶಾಲಾ ವ್ಯಕ್ತಿತ್ವ ಪ್ರಶ್ನಾವಳಿಗಳು ಒಂದು ಪ್ರಮಾಣೀಕೃತ ಪರೀಕ್ಷೆಯಾಗಿದ್ದ ಅದನ್ನು ವೈಯಕ್ತಿಕವಾಗಿ ಅಥವಾ ಗುಂಪಿನ ವರ್ಗದ ಒಂದು ಅವಧಿಯಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಅಳತೆ ಮಾಡಲಿಕ್ಕೆ ನಾವು ಏನು ಮಾಡ್ಬೋದು, ಕೊಡ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ನೆನಪಿಸ್ಕೊಳ್ಬೇಕು. ಬಹಳ ಇಂಪಾರ್ಟೆಂಟು. ಪರೀಕ್ಷೆಯಲ್ಲಿ ನಿಮಗೆ ಇವೆಲ್ಲ ಅಂಶಗಳು
ಬೇಕಾಗ್ತದೆ. ಸರ್, ಇದಾಯಿತು. ಪ್ರಕ್ಷೇಪಣೆ ಬಗ್ಗೆ ಸ್ವಲ್ಪ ಮಾಹಿತಿನಿ ಕೊಡಿ ಅಂತ ಹೇಳಿದ್ರೆ, ಪ್ರಕ್ಷೇಪಣಾ ತಂತ್ರಗಳನ್ನು ನೀವು ಕೇಳಿದಿರಿ. ಸೊ ಪ್ರಕ್ಷೇಪಣೆಗಳನ್ನು ಪ್ರಮುಖವಾಗಿ ಅದರಲ್ಲಿ ರೋಶಾಕ್ ಅಂತ ನೀವು ಕೇಳಿರ್ಬೋದು. ರೋಶಾಕ್ನ ಒಂದು ಮಸೀಕಲೆ ವಿಧಾನ, ಸೊ ಅದರ ಒಂದು ಮುಖಾಂತರ, ಹಾಗೂ ಪೂರ್ವಾನುಭವ ಮತ್ತು ವಿಷಯ ಪ್ರಚೋದಕ ಪರೀಕ್ಷೆ, ವಿಷಯ ಪ್ರಚೋದಕ ಥಿಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ ನಾವು ಕರಿತೀವಿ, TAT. ಹಾಗೆ ರೋಗಗಳನ್ನು ಹಾಗೂ ರೋಗ ಸೂಚಕಗಳನ್ನು ಗುರುತಿಸಲಿಕ್ಕೆ 1921ರಲ್ಲಿ ಇದನ್ನು ಹರ್ಮನ್ ರೋಶಾಕ್ ಅವರು ಮಸೀಕಲೆ ವಿಧಾನವನ್ನು ರೂಪಿಸ್ತಾರೆ. ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಇವೆಲ್ಲ ಪ್ರಕ್ಷೇಪಣಾ ತಂತ್ರಗಳಿಗೆ ಸಂಬಂಧಪಟ್ಟಂತೆ. ಇನ್ನು ರೋಶಾಕ್ ಮಸೀಕಲೆ ವಿಧಾನದ ಮೂಲಕ ದೊರೆತಂತಹ ಸಂಗತಿಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿ ಅರ್ಥೈಸುವುದು ಕ್ಲಿಷ್ಟಕರ ಹಾಗೂ ಸಂಕೀರ್ಣತೆಯಿಂದ ಕೂಡಿದ ಸಂಗತಿಯಾಗಿದ್ದು, ಇದಕ್ಕೆ ವಿಶೇಷ ಪರಿಣಿತಿಯ ಅವಶ್ಯಕತೆ ಇದೆ. ಅಂದರೆ ರೋಶಾಕ್ರವರ ಮಸಿ ಗುರುತು ಪರೀಕ್ಷೆಗೆ ವೆಲ್ ಟ್ಯಾಲೆಂಟೆಡ್, ಅಂದರೆ ಒಳ್ಳೆಯ ಒಂದು ತರಬೇತಿ ಇರ್ತಕ್ಕಂತಹ ವ್ಯಕ್ತಿಗಳೇ ಅದನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಹಾಗೆಯೇ ಪೂರ್ವಾನುಭವಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋಣ. ಪೂರ್ವಾನುಭವ ವಿಷಯ ಪ್ರಚೋದಕ ಪರೀಕ್ಷೆಯನ್ನು ಮರ್ರೆ ಮತ್ತು ಮಾರ್ಗನ್ ರವರು 1935ರಲ್ಲಿ ಅದನ್ನು ಪರಿಚಯ ಮಾಡ್ತಾರೆ. ಹಾಗೆ ಥಿಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಪರೀಕ್ಷೆನ ಒಟ್ಟು 4 ಭಾಗಗಳಾಗಿದ್ದು 20 ಚಿತ್ರಗಳನ್ನು ಕೊಟ್ಟು ಪರೀಕ್ಷೆಯನ್ನು ಮಾಡ್ತಾರೆ. ಇದಿಷ್ಟು ಪ್ರಮುಖವಾಗಿ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಮಾನಸಿಕ ಆರೋಗ್ಯ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನೋಡೋಣ, ನಿಮಗೆ ಗೊತ್ತಿರಲಿ ಇದ್ರ ಬಗ್ಗೆ. ಮಾನಸಿಕ ಆರೋಗ್ಯ ಅಂತ ಹೇಳಿದರೆ ವ್ಯಕ್ತಿಗಳು ಹೊರ ಜಗತ್ತಿನೊಂದಿಗೆ ತಮ್ಮೊಂದಿಗೆ ಉತ್ತಮ ಸಮಾಯೋಜನೆಯನ್ನು ಹೊಂದಿರುವಂಥ ಸ್ಥಿತಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಏನು ಮಾನಸಿಕ ಆರೋಗ್ಯ ಅಂತ ಹೇಳಿದ್ರೆ, ವ್ಯಕ್ತಿಯ ಆರೋಗ್ಯ ಅಂದರೆ, ಮಾನಸಿಕ ಆರೋಗ್ಯ ಅಂದರೆ ವ್ಯಕ್ತಿಗಳು ಹೊರ ಜಗತ್ತಿನೊಂದಿಗೆ ತಮ್ಮೊಂದಿಗೆ ಉತ್ತಮ ಸಮಾಯೋಜನೆಯನ್ನು ಹೊಂದಿರುವಂಥ ಸ್ಥಿತಿ, ಅದನ್ನೇ ನಾವು ಮಾನಸಿಕ ಆರೋಗ್ಯ ಅಂತ ಕರಿತೀವಿ. ಸೊ ಇನ್ನು ಹಿಲ್ಗಾರ್ಡ್ ಅವರ ಒಂದು ಡೆಫಿನೇಷನನ್ನು ನೋಡೋದಾದರೆ, ಮಾನಸಿಕ ಆರೋಗ್ಯದ ಅಭಾವ, ಅದಕ್ಕೂ ಹೆಚ್ಚು ಇತ್ಯಾತ್ಮಕವಾಗಿ ಹೊಂದಾಣಿಕೆ, ಉತ್ಪಾದಕತ್ವ, ಉತ್ತಮ ಅಭಿರುಚಿಯ ಲಕ್ಷಣಗಳಿಂದ ಕೂಡಿರುವಂಥ ಸ್ಥಿತಿಯೇ ಮಾನಸಿಕ ಆರೋಗ್ಯ ಅಂತೇಳಿ ಅವರು ಹೇಳ್ತಾರೆ. ಸೊ ಹಾಗೆಯೇ ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಕಾರ ಏನು ಅಂತ ನಾವು ನೋಡೋದಾದರೆ, ಮಾನಸಿಕ ಆರೋಗ್ಯದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಮಾನಸಿಕ ಆರೋಗ್ಯ ಶಾಸ್ತ್ರ ಅಂತೇಳಿ ನಾವು ಹೇಳ್ಬೋದು. ಇನ್ನು ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಮುಖವಾದ ಗುಣಗಳನ್ನು ನೋಡೋದಾದರೆ, ಕಾಯ್ದಿರಿಸುವುದು, ಪ್ರತಿನಿಧಿಸುವುದು, ನಿವಾರಣೋಪಾಯ. ಯಾವ್ಯಾವುದು? ಕಾಯ್ದಿರಿಸುವುದು, ಪ್ರತಿನಿಧಿಸುವುದು, ನಿವಾರಣೋಪಾಯ. ಇದು ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಮುಖ ಗುರಿಗಳು. ಇನ್ನು ಅಪರಿಹಾರಗಳಿಗೆ, ಪರಿಹಾರ ಅಲ್ಲ ಅಪರಿಹಾರಗಳಿಗೆ, ಅಲ್ಲಿ ವರ್ಡ್ ಅರ್ಥ ಮಾಡ್ಕೊಳ್ಳಿ. ಅಪರಿಹಾರಗಳಿಗೆ ಸೂಕ್ತವಾದ ಸಮಾಯೋಜನೆಯನ್ನು ಮಾಡಿಕೊಂಡು ಬದಲಾವಣೆಗಳಿಗೆ ಅನುವಾಗುವಂಥ ಸನ್ನಿವೇಶಗಳನ್ನು ರೂಪಿಸುವುದೇ ಮಾನಸಿಕ ಆರೋಗ್ಯದ ಕಾರ್ಯವಾಗಿದೆ. ಈಗ ನಮಗೆ ಯಾವುದೇ ಪರಿಹಾರ ಸಿಕ್ಕಿರೋಲ್ಲ, ಮಾನಸಿಕ ದ್ವಂದ್ವ, ಮಾನಸಿಕವಾಗಿ ಅಸ್ವಸ್ಥ, ಅಥವಾ ಯಾವುದೇ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗದೇ ಇರತಕ್ಕಂತಹ ಸ್ಥಿತಿ, ಸಮಾಜದಲ್ಲಿ ಹೊಂದಾಣಿಕೆ ಆಗಿಲ್ಲದೇ ಇರತಕ್ಕಂಥ ಸ್ಥಿತಿ, ಆ ಸನ್ನಿವೇಶವನ್ನು ಬದಲಾವಣೆ ಮಾಡಿ ಉತ್ತಮವಾದ ಒಂದು ಸನ್ನಿವೇಶವನ್ನು ರೂಪಿಸ್ತಕ್ಕಂಥದ್ದೇ ಇದರ ಒಂದು ಪ್ರಮುಖವಾದ ಕಾರ್ಯ. ತನಗೆ ಎದುರಾದ ಸಮಸ್ಯೆಗಳನ್ನು ಎದುರಿಸಿ ತನ್ನ ಗುರಿಯನ್ನು ಸಾಧಿಸುವಂತಹ ರೀತಿಯೇ ಸಮಾಯೋಜನೆ. ಸೊ ನಿಮಗೆ ಸಮಾಯೋಜನೆ ಅಂದರೆ ಏನು ಅನ್ನೋ ಒಂದು ಡೆಫಿನೇಷನನ್ನು ಕೇಳ್ಬೋದು. ಯಾವುದೇ ಸಮಸ್ಯೆ ಎದುರಾದರೂ ಕೂಡ ತನ್ನ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಬೇಕಾಗುವಂತಹ ಒಂದು ವಿಧಾನ, ಅದನ್ನೇ ಸಮಾಯೋಜನೆ ಅಂತ ನಾವು ಕರಿತೀವಿ. ಈ ಸಮಾಯೋಜನೆಯ ಮತ್ತೊಂದು ಅರ್ಥನೇ ಹೊಂದಾಣಿಕೆ, ದಟ್ ಈಸ್ ಕಾಲ್ಡ್ ಅಡ್ಜಸ್ಟ್ಮೆಂಟ್ ಅಂತ ನಾವು ಕರಿತೀವಿ. ಸಮಾಯೋಜನೆ ಅಂದರೂ ಒಂದೇ, ಹೊಂದಾಣಿಕೆ ಅಂದರೂ ಕೂಡ ಒಂದೇ. ಇನ್ನು ವ್ಯಕ್ತಿಯು ತನ್ನೊಂದಿಗೆ ಮತ್ತು ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ವಿಫಲತೆಯನ್ನು ಹೊಂದುವುದನ್ನು ಅದಕ್ಕೆ ರಿವರ್ಸ್ ಅಪಸಮಯೋಜನೆ ಅಂತ ಕರಿತೀವಿ. ಏನು ಅಪಸಮಯೋಜನೆ? ಮಾಲ್ ಅಡ್ಜಸ್ಟ್ಮೆಂಟ್. ತುಂಬ ಜನ ಇದನ್ನು ಅನುಭವಿಸ್ತಾ ಇರ್ತಾರೆ. ಒಂದು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಅಥವಾ ಮನೆಯಲ್ಲಿ ತಂದೆ ತಾಯಿ ಅಥವಾ ಪೋಷಕರೊಟ್ಟಿಗೆ, ಅಥವಾ ಶಾಲೆಯಲ್ಲಿ ಸಹಪಾಠಿಗಳೊಂದಿಗೆ, ಪ್ರತಿಯೊಂದು ಕಡೆನೂ ಕೂಡ ಇವತ್ತು ಹೊಂದಾಣಿಕೆ ಅಂತಕ್ಕಂಥದ್ದು ಮರೀಚಿಕೆನೇ ಆಗ್ತಾ ಇದೆ. ಅದಕ್ಕೆಲ್ಲ ನಾವು ಅಪಸಮಯೋಜನೆ ಅಂತ ಕರಿತೀವಿ. ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ವಿಫಲತೆಯನ್ನು ಹೊಂದಿರತಕ್ಕಂಥದ್ದೇ ಅದಕ್ಕೆ ಪ್ರಮುಖವಾದ ಕಾರಣ ಆಗತ್ತೆ. ಅಪಸಮಯೋಜನೆ ನಾನಾಗಲೇ ಹೇಳ್ದಂಗೆ ವೃತ್ತಿ, ಶಿಕ್ಷಣ, ಹಾಗೆ ಜೀವನ, ವಿವಾಹ ಮುಂತಾದ ವಿಷಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮತ್ತು ಯಾವಾಗಲೂ ಕೂಡ ಹೆಚ್ಚಾಗ್ತಾ ಇದೆ. ಈ ಅಪಸಮಯೋಜನೆಗಳ ಒಂದು ಪ್ರಕಾರಗಳನ್ನು ನಾವು ನೋಡೋದಾದರೆ, ಸರ್ ಯಾವ ಥರ ಅಪಸಮಯೋಜನೆಗಳು ಇರ್ತವೆ ಸರ್ ಅಂತ ನೀವು ನನ್ನನ್ನು ಕೇಳಿದರೆ,
ಸೊ ಪ್ರಮುಖವಾದ ಅಪಸಂಯೋಜನೆಗಳು ನಾವು ಇಲ್ಲಿ ನೋಡೋಣ. ಅಪಸಂಯೋಜನೆಯ ಪ್ರಕಾರಗಳು, ಅದರಲ್ಲಿ ಮನೋಬೇನೆಗಳು ಮತ್ತು ಮನೋವಿಕೃತಿಗಳು. ನೋಡಿ, ಮನೋಬೇನೆಗಳು ಬೇರೆ, ಮನೋವಿಕೃತಿಗಳು ಬೇರೆ. ಸೊ ಯಾವ ಸರ್ ಮನೋಗಳು ಅಂದರೆ ಅಂತ ನೀವು ನನ್ನನ್ನು ಕೇಳ್ಬೋದು. ಒಂದು ಉದ್ವಿಗ್ನತೆ, ಖಿನ್ನತೆ, ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತೆ ಮನಸ್ಕತೆ, ಗೀಳು, ಚಟ, ಪ್ರೀತಿ, ಭೀತಿ. ನೋಡಿ, ಇವೆಲ್ಲವೂ ಕೂಡ ಮನೋಬೇನೆಗಳು. ಉದ್ವಿಗ್ನ ಆಗ್ತಕ್ಕಂಥದ್ದು, ಖಿನ್ನ ಮನಸ್ಕನಾಗ್ತಕ್ಕಂಥದ್ದು ಅಂದರೆ ಡಿಪ್ರೆಷನ್ ಅಂತೀವಿ ನಾವು. ಗೀಳು, ಚಟ, ಯಾವುದಾದ್ರೂ ಒಂದು ಚಟಕ್ಕೆ ಬಲಿಯಾಗಿರ್ತಕ್ಕಂಥದ್ದು, ಭೀತಿಗೆ ಒಳಗಾಗ್ತಕ್ಕಂಥದ್ದು, ಹೆಚ್ಚಿನದಾಗಿ ಪ್ರೀತಿಗೂ ಕೂಡ ಒಳಗಾಗ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ಮನೋಬೇನೆಗೆ ಸಂಬಂಧಪಡುತ್ತೆ. ಇನ್ನು ಮನೋವಿಕೃತಿ ಇಚ್ಛಿತ ಮತ್ತು ಉನ್ಮಾದದ, ವಿಷಾದ ಮತ್ತು ಸಂಭ್ರಾಂತಿ, ಹಾಗೆ ವಿಷಣ್ಣತೆ. ಸೊ ಇವೆಲ್ಲವೂ ಕೂಡ ಮನೋವಿಕೃತಿಗಳು ಅಂತ. ಇವೆಲ್ಲ ಒಂದು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸ್ಥಿತಿ. ಸೊ ಎಲ್ಲವುದರಿಂದನೂ ಕೂಡ ಮನುಷ್ಯ ಅಪಸಾಮಾನ್ಯನಾಗ್ತಾನೆ, ಅಂದರೆ ಹೊಂದಾಣಿಕೆಯನ್ನು ಹೊಂದಲಿಕ್ಕೆ ಕಷ್ಟ ಆಗ್ತಾನೆ. ಸರ್ ಏನು ಸರ್ ಇವಕ್ಕೆಲ್ಲ ಕಾರಣಗಳು ಬೇಕಲ್ವಾ? ಸೊ ಕಾರಣ ನೋಡೋಣ. ಪ್ರಮುಖವಾದ ಕಾರಣಗಳು, ಅಪಸಂಯೋಜನೆಗೆ ಇರ್ತಕ್ಕಂಥ ಕಾರಣಗಳು, ಅನುವಂಶೀಯತೆ ಕಾರಣ ಇರ್ಬೋದು, ಶರೀರದ ಕಾರಣಗಳು ಕೂಡ ಇರ್ಬೋದು. ಅದರಲ್ಲಿ ಪ್ರಮುಖವಾಗಿ ಅನುವಂಶೀಯತೆ ಮತ್ತು ಶರೀರದ ಪ್ರಮುಖ ಕಾರಣಗಳು, ಮತ್ತು ಪೋಷಕ ಶಿಶುವಿನ ಸಂಬಂಧ. ಈಗ ಏನಾಗಿದೆ ಅಂದರೆ, ಮಕ್ಕಳು ಮತ್ತು ಪೇರೆಂಟ್ಸ್ನ ಸಂಬಂಧ, ಒಡೆದ ಮನೆಗಳು, ಅಂದರೆ ಮನೆಯಲ್ಲಿ ಜಗಳ, ಅದೆಲ್ಲ ಬೇರೆ ಬೇರೆ ಆಗಿರ್ತಕ್ಕಂಥದ್ದು, ದೀರ್ಘಕಾಲಿಕ ಅಸ್ವಸ್ಥತೆ, ಭಾಳ ದಿನದಿಂದ ಹುಷಾರಿಲ್ಲ, ಇವೆಲ್ಲವೂ ಕೂಡ ಆಗ್ತವೆ. ಇದು ಪ್ರಮುಖವಾಗಿ ಆಗ್ತಕ್ಕಂತಹ ಒಂದಷ್ಟು ಅಂಶಗಳು. ಇದ್ರ ಜೊತೆಗೆ ವ್ಯಕ್ತಿತ್ವದ ಕಾರಣಗಳು ಇರ್ತವೆ, ಜೊತೆಗೆ ಶಾಲೆ, ವೈಯಕ್ತಿಕ ಅಡಚಣೆಗಳು ಮತ್ತು ಆಶಾಭಂಗ. ಈ ಒಂದು ವರ್ಡ್ ಇದೆ ನೋಡಿ, ಆಶಾಭಂಗ ಅಂತ. ತಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಆ ಸಾಧನೆಗೆ ಅಡೆತಡೆ ಉಂಟಾದಾಗ, ಅದನ್ನು ತೃಪ್ತಿ ಪಡೋಕ್ಕಾಗಲಿಲ್ಲ, ಗುರಿ ಈಡೇರಲಿಲ್ಲ ಅಂದಾಗ ಆಶಾಭಂಗ ಆಗುತ್ತೆ, ವೈಯಕ್ತಿಕ ಅಡೆತಡೆಗಳಾಗುತ್ತೆ. ಅನೇಕ ಕಾರಣಗಳು ಕೂಡ ನಮಗೆ ಈ ಒಂದು ಅಪಸಂಯೋಜನೆಗೆ ಕಾರಣ ಆಗ್ತವೆ. ಅಪಸಂಯೋಜನೆಯಾದಾಗ ಸಮಾಯೋಜನೆಗೆ ತರುವಂತಹ ತಂತ್ರಗಳನ್ನೇ ನಾವು ರಕ್ಷಣಾ ತಂತ್ರಗಳು ಅಂತ ಕರಿತೀವಿ. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಆಗಲೇ ನಿಮಗೆ ಯಾವಾಗಲೂ ರಕ್ಷಣಾ ತಂತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿರ್ತೀನಿ. ಈ ರಕ್ಷಣಾ ತಂತ್ರಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಕ್ಷಣಾ ತಂತ್ರಗಳನ್ನು ಈಗ ನೋಡಿಬಿಡೋಣ. ಸೊ ಇದನ್ನು ಸಾಕಷ್ಟು ಬಾರಿ ನಿಮಗೆ ನಾನು ಹೇಳ್ಕೊಟ್ಟಿರೋದ್ರಿಂದ, ಅನೇಕ ತರಗತಿಗಳನ್ನು ಕೊಟ್ಟಿರೋದ್ರಿಂದ ಹೈಲೈಟ್ಸ್ ಹೇಳ್ತೀನಿ. ಒಪ್ಪಂದಾಧಾರಿತ ರಕ್ಷಣಾ ತಂತ್ರಗಳು, ಆಕ್ರಮಣಾಧಾರಿತ ರಕ್ಷಣಾ ತಂತ್ರಗಳು, ಪಲಾಯನ ತಂತ್ರ ಆಧಾರಿತ ರಕ್ಷಣಾ ತಂತ್ರಗಳು. ಒಪ್ಪಂದಾಧಾರಿತ ಅಂತ ಹೇಳಿದರೆ ಸಂಯುಕ್ತೀಕರಣ, ಉದಾತ್ತೀಕರಣ, ಪ್ರಕ್ಷೇಪಣೆ. ಇನ್ನು ಆಕ್ರಮಣಾಧಾರಿತ ಬಲಿಪಶು, ಕೋಪ. ಸೊ ಇವು. ಇನ್ನು ಪಲಾಯನ ಅಂದರೆ ದಮನ, ಪ್ರತಿಗಮನ, ಭ್ರಮೆಯಲ್ಲಿ ಮುಳುಗಿರ್ತಕ್ಕಂಥದ್ದು. ಹೀಗೆ ಅನೇಕ ಇದ್ದಾವೆ. ಸೊ ಇವೆಲ್ಲವೂ ಕೂಡ ರಕ್ಷಣಾ ತಂತ್ರಗಳನ್ನು ಬಳಸಿ ಮನುಷ್ಯ ಅಪಸಾಮಾನ್ಯತೆಯ ಸ್ಥಿತಿಯಿಂದ ಒಂದು ಸಮಾಯೋಜನೆಯ ಸ್ಥಿತಿಗೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಸೊ ನೀವೆಲ್ಲ ಗೊತ್ತಿಲ್ಲದೇ ಆ ತಂತ್ರಗಳನ್ನು ಬಳಸ್ತೀವಿ ಕೂಡ. ಈ ಒಂದು ಜ್ಞಾನ ಶಿಕ್ಷಕರಿಗೆ ಅತಿ ಅವಶ್ಯಕ. ನಿಮ್ಮ ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬರ್ಬೋದು. ಈ ಹಿಂದೆ ನಡೆದಿರ್ತಕ್ಕಂತಹ ನೇಮಕಾತಿ ಪರೀಕ್ಷೆಗಳಲ್ಲಿ ಬಂದಿರುವಂಥ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಜಸ್ಟ್ ಒಂದು ಹೈಲೈಟ್ಸ್ ಆಗಿ, ನನಗಂತ ಮುಂಚೆ ನೀವು ನನಗೆ ಹೇಳಬೇಕು, ಆಮೇಲೆ ನೀವು ಕೂಡ ಅಭ್ಯಾಸ ಮಾಡಬೇಕು. ಪ್ರಶ್ನೆ: ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವುದು ಯಾವುದು? ಸರ್ ಆಪ್ಷನ್ಸ್ ಕೊಟ್ಟರೆ ಹೇಳ್ತಿದ್ವಿ, ನೀವು ಆಪ್ಷನ್ಸ್ ಕೊಟ್ಟಿಲ್ಲ, ನೀವೇ ಹೇಳ್ಬಿಡಿ ಅಂತೀರಾ. ಎಸ್, ಸರಿಯಾದ ಉತ್ತರ ನಿಂದನೆ ಮತ್ತು ಶಿಕ್ಷೆ. ಸೊ ಇನ್ನೊಂದು ಪ್ರಶ್ನೆ: ಫ್ರಾಯ್ಡ್ರವರ ಪ್ರಕಾರ ಇದು ಸುಖ ತತ್ವದ ಇಂದ ಆವೃತವಾಗಿದೆ. ಯಾವುದು ಸುಖ ತತ್ವ? ನಾನು ಆಗಲೇ ಹೇಳಿದೆ, ಎಸ್, ಅಹಂ ಅಂತಕ್ಕಂಥದ್ದು. ಹಾಗೆ ಬಹಿರ್ಮುಖಿ, ಅಂತರ್ಮುಖಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವಂಥ ಸೂಕ್ತವಾದ ಪರೀಕ್ಷೆ ಯಾವುದು ಅಂದರೆ ಐಸೆಂಕ್ರವರ ವ್ಯಕ್ತಿತ್ವ ತಪಶೀಲು ಪಟ್ಟಿ ಅಥವಾ ವ್ಯಕ್ತಿತ್ವ ಶೋಧ. ಮತ್ತು ಈ ಪರೀಕ್ಷೆಯು ವ್ಯಕ್ತಿತ್ವದ ಹಲವು ಅಭಿರುಚಿಗಳನ್ನು ಮಾಪನ ಮಾಡುತ್ತೆ. ಯಾವುದು ಸರ್? ಎಸ್, TAT, ಥಿಮ್ಯಾಟಿಕ್ ಪರ್ಸೆಪ್ಷನ್ ಟೆಸ್ಟ್. ಇನ್ನು ಈ ಪರೀಕ್ಷಣ ಅಥವಾ ಮಾಪನ ಅಥವಾ ತಪಶೀಲನ್ನು ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಲಾಗುತ್ತೆ. ಆಲ್ಫೋರ್ಡ್, ಎರೆನನ್ ಮತ್ತು ಲಿಂಡೇಜಿ ಮಾಪನ ಅಂತಕ್ಕಂಥದ್ದು. ಸೊ ಇದನ್ನು ಏನು ಮಾಡ್ತಾರಪ್ಪ ಅಂದರೆ ಮೌಲ್ಯಗಳ ಅಧ್ಯಯನಕ್ಕೆ ಬಳಸಲಾಗುತ್ತೆ. ಈ ಒಂದು ಪ್ರಶ್ನೆಯನ್ನು 2005ರ ಒಂದು BEd ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗೆ ಪ್ರಕ್ಷೇಪಣಾ ಉಪಕ್ರಮ ವ್ಯಕ್ತಿತ್ವವನ್ನು ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವುದಾಗಿದೆ. ಯಾವುದು? ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳನ್ನು. ನೋಡಿ, ಪ್ರಕ್ಷೇಪಣಾ ಉಪಕ್ರಮ ಯಾವ ಥರದ ವ್ಯಕ್ತಿತ್ವಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳನ್ನು ಅಧ್ಯಯನ ಮಾಡುವುದಾಗಿದೆ.
ಇದು ಪಲಾಯನ ತಂತ್ರವಲ್ಲ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಆಪ್ಷನ್ಸಲ್ಲಿ ಉದಾತ್ತೀಕರಣ ಅಂತ, ನಾನು ಆಪ್ಷನ್ಸ್ ಕೊಟ್ಟಿಲ್ಲ, ನೇರವಾಗಿ ಉತ್ತರವನ್ನು ತಗೊಂಡಿದ್ದೀನಿ. ಉದಾತ್ತೀಕರಣ ಒಂದು ಪಲಾಯನ ತಂತ್ರ ಅಲ್ಲ, ಬದಲಾಗಿ ಯಾವುದು? ಎಸ್ ಹೇಳಿ. ಒಪ್ಪಂದ ಆಧಾರಿತ ರಕ್ಷಣಾ ತಂತ್ರ. ಗುಡ್. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇಗಾತ್ಮಕ ಒಂದು ಗ್ರಂಥ ಅಂದರೆ ಸಂವೇಗಾತ್ಮಕ ಗ್ರಂಥಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದ ಪರೀಕ್ಷಣೆ ಯಾವುದಪ್ಪ ಅಂದರೆ CAT ಕ್ಯಾಟ್. ಇನ್ನು 2 ಪರ್ಯಾಯ ಗುರಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿ ಅಸಮರ್ಥನಾದಾಗ ಉಂಟಾಗುವಂಥ ಮಾನಸಿಕ ಸ್ಥಿತಿಯನ್ನು ಡ್ಯಾಶ್ ಅಂತ ಕರೀತಾರೆ. ಎಸ್, ದ್ವಂದ್ವ ಅಂತ ಕರಿತೀವಿ. ಇನ್ನು DAT ಪರೀಕ್ಷಣವನ್ನು ಏನನ್ನು ಅಳತೆ ಮಾಡಲಿಕ್ಕೆ ಬಳಸ್ತಾರೆ ಅಂತಂದರೆ, ನಿಮಗೆ ಗೊತ್ತಿದೆ, ವೃತ್ತಿಯಲ್ಲಿನ ಒಂದು ಅಭಿಸಾಮರ್ಥ್ಯವನ್ನು ಅಳತೆ ಮಾಡಲಿಕ್ಕೆ ಬಳಸ್ತಾರೆ. ನಾನು ಆಗಲೇ ನಿಮಗೆ ಇದ್ರ ಬಗ್ಗೆ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಲಕ್ಷಣ ಸಮೂಹದ ಆಧಾರದ ಮೇಲೆ ವ್ಯಕ್ತಿತ್ವಗಳನ್ನು ವರ್ಗೀಕರಿಸುವುದರ ಮೂಲಕ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡುವ ಉಪಕ್ರಮಕ್ಕೆ ಪ್ರರೂಪ ಉಪಕ್ರಮ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ರರೂಪ ಉಪಕ್ರಮ. ಹಾಗೆ ಒಂದು ನೈಜವಾದ ಸಮಸ್ಯೆ ಸನ್ನಿವೇಶದಲ್ಲಿ ವ್ಯಕ್ತಿ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಅಧ್ಯಯನ ಮಾಡಲು ಸೂಕ್ತವಾದುದು ಯಾವುದು? ಆಪ್ಷನ್ಸಲ್ಲಿ ಸನ್ನಿವೇಶ ಪರೀಕ್ಷೆ. ಸೊ ಇದನ್ನು ನಾವು ನೈಜವಾದ ಸಮಸ್ಯೆ ಸನ್ನಿವೇಶದಲ್ಲಿ ಅವನ ವರ್ತನೆಯನ್ನು ಅಧ್ಯಯನ ಮಾಡಲಿಕ್ಕೆ ನೈಜ ಸನ್ನಿವೇಶ ಪರೀಕ್ಷೆ. ಇನ್ನು ಓರ್ವ ವಿದ್ಯಾರ್ಥಿ ಚೆನ್ನಾಗಿ ಅಧ್ಯಯನ ಮಾಡಿಲ್ಲವಾದ್ದರಿಂದ ಪರೀಕ್ಷೆಯನ್ನು ತೃಪ್ತಿಕರವಾಗಿ ಬರೆದಿಲ್ಲ. ಆ ವಿದ್ಯಾರ್ಥಿ ತನ್ನ ಪೋಷಕರಿಗೆ ಪ್ರಶ್ನೆ ಪತ್ರಿಕೆ ಬಹಳ ಕ್ಲಿಷ್ಟಕರವಾಗಿತ್ತು ಎಂದು ಹೇಳ್ತಾನೆ. ಆದರೆ ವಾಸ್ತವಿಕವಾಗಿ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿ ಹೇಳುವಂತೆ ತುಂಬ ಕಠಿಣವಾಗಿರುವುದಿಲ್ಲ. ಈ ವಿದ್ಯಾರ್ಥಿಯ ಪ್ರತಿಪಾದನೆಯ ತಂತ್ರ ಯಾವುದು? ಎಸ್, ಇಷ್ಟೊಂದು ಉದ್ದ ಇದೆ. ಇದಕ್ಕೆ ನಾವೇನಂತ ಕರಿತೀವಿ? ತರ್ಕಸಮ್ಮತವಾಗಿಸುವಿಕೆ ಅಥವಾ ಸಂಯುಕ್ತೀಕರಣ ಅಂತ ನಾವು ಹೇಳ್ತೀವಿ. ಸಂಯುಕ್ತೀಕರಣ, ಅದನ್ನು ಜಸ್ಟ್ ಅವನೇನು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸಂಯುಕ್ತೀಕರಣ ಅಂತ ನಾವು ಹೇಳ್ಬೋದು. ಅದು ಪ್ರಕ್ಷೇಪಣಾ ತಂತ್ರದಲ್ಲಿ ಬರುತ್ತೆ. ಅಂದರೆ ಅದ್ರ ಮೇಲೆ ಹಾಕ್ತಾನೆ, ಟೀಚರ್ ಮೇಲೆ ಅಥವಾ ಕ್ವಶನ್ ಪೇಪರ್ ಮೇಲೆ ಹಾಕಿ ಹೇಳುವಂಥದ್ದು ಸಂಯುಕ್ತೀಕರಣ. ಇನ್ನು ಇದು ಕ್ರಿಯಾಪ್ರಸೂತ ಅನುಬಂಧ ಸಿದ್ಧಾಂತದ ನಿಯಮ. ಯಾವುದು? ಕ್ರಿಯಾಪ್ರಸೂತ ಅನುಬಂಧ ರೂಪಿಸುವಿಕೆಯ ನಿಯಮ. ಎಸ್, ಯಾವುದು? ನಮ್ಮ ಸ್ಕಿನ್ನರ್ ಅವರ ಪ್ರಯೋಗ. ಇನ್ನು ಫ್ರಾಯ್ಡ್ ಅವರ ಪ್ರಕಾರ, ಫ್ರಾಯ್ಡ್ ಅವರ ಪ್ರಕಾರ ವ್ಯಕ್ತಿತ್ವದ 3 ಪದರುಗಳ ವಿಕಾಸದ ಸರಿಯಾದ ಅನುಕ್ರಮ ಯಾವುದು? ಈಗೋ, ಸೂಪರ್ ಈಗೋ. ಹಾಗೆ ವ್ಯಕ್ತಿತ್ವದ ಮೇಲೆ ಸೂಕ್ತ ಚೇತನದ ಪ್ರೇರಣೆಗಳ ಪ್ರಭಾವವನ್ನು ವಿವರಿಸಿದ ಮನೋವಿಜ್ಞಾನಿ ಯಾರು? ಸೊ 2007ರ B.Ed ನೇಮಕಾತಿ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿದೆ. ವ್ಯಕ್ತಿತ್ವದ ಮೇಲೆ ಸೂಕ್ತ ಚೇತನಗಳ ಪ್ರಭಾವವನ್ನು ವಿವರಿಸಿದ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಒಳಗೊಂಡಿರುವುದು ಏನನ್ನ ಅಂದರೆ ಸಂಜ್ಞಾತ್ಮಕ, ಸಂವೇಗಾತ್ಮಕ, ಇಚ್ಛಾತ್ಮಕ ಮತ್ತು ದೈಹಿಕ ಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಹಾಗೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವಾಗ ತನ್ನ ಪ್ರಯತ್ನದ ಶೈಲಿಯನ್ನೇ ಬೇಗ ಬದಲಾಯಿಸಿಕೊಳ್ಳಲು ವ್ಯಕ್ತಿಗೆ ಸಹಾಯ ನೀಡುವ ಸೃಜನಶೀಲತೆಯ ಕಾರಕಾಂಶಕ್ಕೆ ಇದು ಹೆಸರು ಡ್ಯಾಶ್ ಅಂತ ಕರೀತಾರೆ. ಏನಂತ ಕರೀತಾರೆ ನೋಡಿ? ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ ತನ್ನ ಪ್ರಯತ್ನಕ್ಕೆ ಶೈಲಿಯನ್ನೇ ಬೇಗ ಬದಲಾಯಿಸಿಕೊಳ್ಳಲಿಕ್ಕೆ ವ್ಯಕ್ತಿಗೆ ಸಹಾಯ ನೀಡುವಂತಹ ಒಂದು ಕ್ರಿಯೇಟಿವ್ ಕಾರಕಾಂಶ ಅಂದರೆ ಸೃಜನಶೀಲತೆಯ ಕಾರಕಾಂಶಕ್ಕೆ ನಾವು ಪಟುತ್ವ ಅಥವಾ ನಿರರ್ಗಳತೆ ಅಂತ ಕರಿತೀವಿ. ಸರಿಯಾದ ಉತ್ತರ ನಿರರ್ಗಳತೆ. ಸೊ ಇನ್ನೂ ಅನೇಕ ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಆ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಹಾಗಾದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಮತ್ತು GPSTRಗೆ ಹೆಲ್ಪ್ ಆಗುವಂತೆ ವೈಯಕ್ತಿಕ ಭಿನ್ನತೆ, ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿ ಇದ್ರ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಇರ್ತವೆ. ಆ ಒಂದು ಕಾನ್ಸೆಪ್ಟನ್ನು ಕೂಡ ನೋಡೋಣ ಮತ್ತು ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅನ್ನೋದನ್ನು ಕೂಡ ನೀವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಸೊ ವೈಯಕ್ತಿಕ ಭಿನ್ನತೆ, ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಗೆ ಸಂಬಂಧಪಟ್ಟಂಥ ಒಂದು ತರಗತಿಯನ್ನು ಈಗ ಪ್ರಾರಂಭ ಮಾಡೋಣ. ಕಂಪ್ಲೀಟಾಗಿ ನೋಡಿ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ವ್ಯಕ್ತಿಯಲ್ಲಿ ಕಂಡುಬರುವಂಥ ಶಾರೀರಿಕ, ಬೌದ್ಧಿಕ, ಮಾನಸಿಕ, ಭಾವನಾತ್ಮಕ ಹಾಗೂ
ಸಾಮಾಜಿಕ ವ್ಯತ್ಯಾಸಗಳಿಗೆ ನಾವು ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ. ಸೊ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂದರೆ ಏನು? ವ್ಯಕ್ತಿಗಳಲ್ಲಿ ಕಂಡುಬರುವ ಭಿನ್ನತೆ ಅಂತ ನಾವು ಹೇಳ್ಬಿಡ್ತೀವಿ. ಸೊ ಯಾವುದರಲ್ಲಿ ಭಿನ್ನತೆ? ಶರೀರದಾಗಿರ್ಬೋದು, ಬೌದ್ಧಿಕ ಆದರೆ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ, ಸಾಮಾಜಿಕ ವ್ಯತ್ಯಾಸಗಳನ್ನು ನಾವು ಬೌದ್ಧಿಕ ಅಂದರೆ ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ನೀವು ನೋಡ್ಬೋದು, ಈ ವೈಯಕ್ತಿಕ ಭಿನ್ನತೆಗಳಿಗೆ ಸಂಬಂಧಪಟ್ಟಂತೆ ಮುಂಗೋಪ, ಶಿಷ್ಟಾಚಾರ, ದಾಕ್ಷಣ್ಯ, ಕರುಣೆ, ಸಹಾಯಪರತೆ, ಸಹಕಾರ, ತಾಳ್ಮೆ, ಸಹನೆ, ಉದಾರತೆ, ಜಿಪುಣತನ, ಸಂಕೋಚ, ಪ್ರೇಮಮಯಿ ಆಗಿರ್ತಕ್ಕಂಥದ್ದು, ಆಸೆ ಬುರುಕುತನ, ಇವುಗಳನ್ನು ನಾವು ಸಂವೇಗಾತ್ಮಕ ಭಿನ್ನತೆಗಳು ಅಂತ ಕರಿತೀವಿ. ಭಿನ್ನತೆಗಳಲ್ಲಿ ಸಂವೇಗಾತ್ಮಕ ಭಿನ್ನತೆಗಳು ಅಂದರೆ ಏನು ನಿಮಗೆ ಗೊತ್ತಿರಬೇಕು. ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತೆ, ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂತೆ. ನೋಡಿ, ಮುಂಗೋಪ, ತುಂಬ ಕೋಪ ಇದೆಯಪ್ಪ, ಅದು ಸಂವೇಗಾತ್ಮಕಕ್ಕೆ ಸಂಬಂಧಪಡುತ್ತೆ. ಅಂದರೆ ನಾವು ಒಂದು ಪ್ರಶ್ನೆನ ಹಿಂದೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿತ್ತು ನಿಮಗೆ. ಅದನ್ನು ಸ್ವಲ್ಪ ಅದು 100% ಅಲ್ದಿದ್ರು ಅದರ ಒಂದು ಅರ್ಥದ ಪ್ರಕಾರ ನಾನು ನೆನಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಏನಂದರೆ, ಒಬ್ಬ ವಿದ್ಯಾರ್ಥಿಯು ತನ್ನ ಭಾವನೆಗಳಿಗೆ ಧಕ್ಕೆ ಬಂದಂತೆ ನಡೆದುಕೊಳ್ತಾ ಇದ್ದಾನೆ. ಅವನ ಭಾವನೆಗಳಿಗೆ ಸರಿದೂಗಿಸ್ಲಿಕ್ಕೆ ಯಾವ ಒಂದು ಅಂದರೆ ಅವನ ಭಾವನೆಗಳಿಗೆ ಯಾವ ಒಂದು ಬುದ್ಧಿಶಕ್ತಿ ಅಥವಾ ಯಾವ ಭಿನ್ನತೆ ಕಾರಣ ಆಗಿದೆ ಅಂದಾಗ ಸಂವೇಗಾತ್ಮಕ ಭಿನ್ನತೆ. ಅಂದರೆ ಅಲ್ಲಿ ಭಾವನೆಗೆ ಸಂಬಂಧಪಟ್ಟಂತೆ ನಾವು ಎಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅಂದರೆ ಸಂವೇಗಾತ್ಮಕ ಒಂದು ಅಂಶಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಅದಕ್ಕೆ ನೋಡಿ ಹೇಳಿದೆ, ಮುಂಗೋಪ, ಶಿಷ್ಟಾಚಾರ, ದಾಕ್ಷಣ್ಯ, ಕರುಣೆ, ಸಹಾಯಪರತೆ, ಸಹಕಾರ, ತಾಳ್ಮೆ, ಸಹನೆ, ಉದಾರತೆ, ಜಿಪುಣತನ, ಸಂಕೋಚ, ಪ್ರೇಮಮಯ, ಆಸೆ ಬುರುಕತನ ಇವೆಲ್ಲವನ್ನು ಕೂಡ ನಾವು ಸಂವೇಗಾತ್ಮಕ ಭಿನ್ನತೆಗಳು ಅಂತ ಕರಿತೀವಿ. ಇವೆಲ್ಲ ಒಬ್ರಿಗಿದ್ದಂಗೆ ಇನ್ನೊಬ್ರಿಗಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನನಗೆ ಅದರ ಮೊದಲು ಬಹಳ ಬೇಗ ಕೋಪ ಬರ್ತಿತ್ತು. ಈ ಎಜುಕೇಷನಲ್ ಸೈಕಾಲಜಿಯನ್ನು ನಾನು ಯಾವಾಗ ಒನ್ಸ್ ಐ ಜಾಯಿನ್ ಟು ದ ಕಾಲೇಜ್, ಡಿ.ಎಡ್ ಕಾಲೇಜಿಗೆ ಜಾಯಿನ್ ಆದಾಗ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ನನಗೆ ಆ್ಯಕ್ಚುಲಿ ಅದು ಚಾಯ್ಸ್ ಅಥವಾ ಚಾನ್ಸ್ ಅಂತ ಕೇಳಿದರೆ ನೀವು ಚಾನ್ಸ್ ಆಗಿ ಸಿಕ್ತು. ಅದೊಂದು ಸುಮ್ಮನೆ ನಾನೇ ಆಯ್ಕೆ ಮಾಡ್ಕೊಂಡಿದ್ದಲ್ಲ ಇದು. ಅದು ಬಂದಿದ್ದು ಯಾರೂ ಇಲ್ಲ, ಸೈನ್ಸ್ನರೇ ಮಾಡೋದು ಅಂತ ಹೇಳಿದ್ರಿಂದ ನಾನು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಸೊ ಅಲ್ಲಿಂದ ನನಗೆ ಗೊತ್ತಾಯಿತು ಸೊ ಯಾವ ರೀತಿಯಾಗಿ ನಾವು ಮನುಷ್ಯನ ನಡವಳಿಕೆ ಇರಬೇಕು ಅಂತ. ಒಬ್ಬ ಪಾಠ ಮಾಡುವಂಥ ಸಂದರ್ಭದಲ್ಲಿ ನಾವು ಎಷ್ಟೋ ಹೇಳ್ತೀವಿ, ಈ ಸಂವೇಗಾತ್ಮಕ ಅಂದಾಗ ಅದಕ್ಕೆ ಎಷ್ಟು ರೀತಿಯಾದ ಡೆಫಿನೇಷನ್ಗಳನ್ನು ಕೂಡ ನಾವು ಕೊಡ್ಬೋದು. ಆದರೂ ಕೂಡ ನಾವು ಅದನ್ನು ಥಿಯರಿಯಲ್ಲಿ ಅಷ್ಟೇ ನೋಡ್ತೀವಿ, ಬಟ್ ಪ್ರಾಕ್ಟಿಕಲ್ ಲೈಫಲ್ಲಿ ಅದನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಲ್ಲ. ಬಳಸ್ಕೊಂಡಿದ್ದೆ ಆದರೆ ವಿ ಆರ್ ಇನ್ ಅಪ್ಗ್ರೇಡೆಡ್ ಸಿಚುಯೇಷನ್. ಅಂದರೆ ನಾವು ಒಳ್ಳೆ ಉನ್ನತ ಸ್ಥಾನಕ್ಕೆ ಏರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಷ್ಟೊತ್ತಿಗಾಗಲೇ ನಮ್ಗೆ ಏಜ್ ಆಗಿರ್ತದೆ, ವಯಸ್ಸಾದಾಗ ಪುರಾಣ ಪುಣ್ಯಕಥೆಗಳು ಅದು ಇದು ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋ ಸಮಯ ಮೀರೋಗಿರುತ್ತೆ ಅಂತ ಹೇಳ್ತಾ ಅದಕ್ಕೂ ಸ್ವಲ್ಪ ನಾವು ಒಂದಷ್ಟು ಮಾನಸಿಕ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಸಮಾಜದಲ್ಲಾಗಿರ್ಬೋದು ಅಥವಾ ಶಿಕ್ಷಕ ವೃತ್ತಿಯಲ್ಲಿ ಅಥವಾ ಇನ್ಯಾವುದೇ ವೃತ್ತಿಯಲ್ಲಿ ಕೂಡ ಅದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮುಂದಿನ ಕಾನ್ಸೆಪ್ಟನ್ನು ನೋಡೋಣ. ಮಗು ಹುಟ್ಟಿನಿಂದಲೇ ಕೆಲವೊಂದು ಜೈವಿಕ ಹಾಗೂ ಮಾನಸಿಕ ಲಕ್ಷಣಗಳನ್ನು ತನ್ನ ಪೂರ್ವಜರಿಂದ, ತಂದೆ ತಾಯಿಗಳಿಂದ ಪಡೆದುಕೊಂಡು ಬರ್ತಾನೆ. ಅದನ್ನು ನಾವು ವೈಯಕ್ತಿಕ ಭಿನ್ನತೆಗೆ ಪ್ರಮುಖವಾದ ಕಾರಣ ಅಂತ ಹೇಳ್ತೀವಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಅನುವಂಶೀಯತೆ. ಸೊ ಈ ಒಂದು ಅನುವಂಶೀಯತೆ, ಹೆರಿಡಿಟರಿ ಕ್ಯಾರೆಕ್ಟರ್ ಅಂತ ನಾವೇನು ಹೇಳ್ತೀವಿ, ಆ ಗುಣಾಣುಗಳು, ಅನುವಂಶೀಯತೆ. ನಿಮಗೆ ಕಳೆದ ತರಗತಿಯಲ್ಲಿ ಅದನ್ನು ಹೇಳಿದ್ದೆ ನಾನು. ಮಗು ಹುಟ್ಟಿನಿಂದಲೇ ಕೆಲವು ಜೈವಿಕ ಮತ್ತು ಮಾನಸಿಕ ಗುಣಗಳನ್ನು ತನ್ನ ಪೂರ್ವಜರಿಂದ, ಅಂದರೆ ಈಗ ತಾತನ ಥರನೇ ಇರ್ತಾರೆ ಮೊಮ್ಮಕ್ಕಳು. ಸೊ ಆ್ಯಕ್ಚುಲಿ ತಂದೆ ಅಥವಾ ತಾಯಿಗಿಂತಲೂ ಕೂಡ ತಾತನ ಹೋಲಿಕೆಯನ್ನು ಹೆಚ್ಚಿಗೆ ಕಾಣ್ತಾರೆ. ಅದಕ್ಕೆ ನೋಡಿ, ಪೂರ್ವಜರಿಂದ, ತಂದೆ ತಾಯಿಗಳಿಂದ ಪಡೆದುಕೊಂಡು ಬರ್ತಾರೆ. ಇವು ಕೂಡ ವೈಯಕ್ತಿಕ ಭಿನ್ನತೆಗೆ ಪ್ರಮುಖವಾದ ಕಾರಣ ಆಗುತ್ತೆ. ಅದೇ ಅನುವಂಶೀಯತೆ. ಅದು ನಿಮಗೆ ಗೊತ್ತಿರಲಿ. ಇನ್ನು ದೈಹಿಕ ರಚನೆಗೆ ಸಂಬಂಧಿಸಿದ ಬಣ್ಣ, ನಮ್ಮ ಒಂದು ಚರ್ಮದ ಬಣ್ಣ ಆಗಿರ್ಬೋದು, ಆಕಾರ, ಎತ್ತರ, ಗಾತ್ರ ಮುಂತಾದವು ಮತ್ತು ಮಾನಸಿಕ ಲಕ್ಷಣಗಳಾದ ಬುದ್ಧಿಶಕ್ತಿ, ಸ್ಮರಣಶಕ್ತಿ, ವಿಚಾರ ಶಕ್ತಿ, ತಾರ್ಕಿಕ ಶಕ್ತಿ, ನಗುವಂಥದ್ದು ಮುಂತಾದವು ತಂದೆ ತಾಯಿಗಳಿಂದ ವಂಶ ಪಾರಂಪರ್ಯವಾಗಿ ಸಾಗಿ ಬಂದಿರ್ತವೆ. ನೋಡಿ, ಈ ಎಲ್ಲ ದೈಹಿಕ ರಚನೆಗಳಾಗಿರ್ಬೋದು, ಮನುಷ್ಯನಿಗೆ ಇರ್ತಕ್ಕಂತಹ ಬಣ್ಣ, ಆಕಾರ, ಎತ್ತರ, ಗಾತ್ರ ಮುಂತಾದವು ಮಾನಸಿಕ ಲಕ್ಷಣಗಳಾಗಿರ್ತಕ್ಕಂತಹ ಇವು ದೇಹ ರಚನೆಗಳು, ಜೊತೆಗೆ ಮಾನಸಿಕ ಲಕ್ಷಣಗಳು ಕೂಡ ಇರ್ತವೆ. ಸೊ ಯಾವ್ಯಾವು ಮಾನಸಿಕ ಲಕ್ಷಣಗಳು ಅಂದರೆ ಬುದ್ಧಿಶಕ್ತಿ, ಸ್ಮರಣಶಕ್ತಿ, ವಿಚಾರ ಶಕ್ತಿ, ಹಾಗೆ ತಾರ್ಕಿಕ ಶಕ್ತಿ, ನಗುವಂಥದ್ದು ಕೂಡ ಮಾನಸಿಕ ಶಕ್ತಿನೇ. ಸೊ ಎಲ್ರಿಗೂ ಈಸಿಯಾಗಿ ನಗು ಬರೋದಿಲ್ಲ. ನೀವು ನೋಡಿರ್ಬೋದು, ಕೆಲವರು ಏನೆಲ್ಲ ಆದ್ರೂ ಸುಮ್ಮನೆ ನಗ್ತಾನೆ ಇರ್ತಾರೆ. ಅದಕ್ಕೆ ಅವರಿಗೆ ಏನೇ ಸಂದರ್ಭ ಬಂದರೂ ಕೂಡ ನಗಿಸೋವಂಥ ಕೆಲಸ ಮಾಡ್ತಾರೆ. ಚಾರ್ಲಿ ಚಾಪ್ಲಿನ್ ಅವನ ಒಂದು ಜೀವನ ಲೈಫ್ ಸ್ಟೋರಿನ ನೋಡಿದರೆ ತುಂಬ ದುಃಖ ಅನಿಸುತ್ತೆ ನಿಮಗೆ, ಆದರೂ ಕೂಡ ಲೋಕನೇ ನಗಿಸ್ತಾನೆ. ಒಂದು ಹಾಡಲ್ಲಿ ನೀವು ಕೇಳಿರ್ಬೋದು. ಸೊ ಇವೆಲ್ಲವೂ ಕೂಡ ಮಾನಸಿಕ ಶಕ್ತಿಗಳು. ಮುಂತಾದವು ಕೂಡ ಏನಾಗಿರ್ತವೆ ಅಂದರೆ ತಂದೆ ತಾಯಿಗಳಿಂದ ವಂಶ ಪಾರಂಪರ್ಯವಾಗಿ ಸಾಗಿ ಬಂದಿರ್ತವೆ. ಅವು ಅನುವಂಶೀಯ ಭಿನ್ನತೆಗೆ ಪ್ರಮುಖವಾದ ಕಾರಣ ಆಗ್ತವೆ.
ಇನ್ನು ವೈಯಕ್ತಿಕ ಭಿನ್ನತೆಗೆ ಅನುವಂಶೀಯತೆ ಪರಿಸರವೂ ಕೂಡ ಕಾರಣವಾಗುತ್ತೆ. ಅನುವಂಶೀಯತೆ ಒಂದೇ ಅಲ್ಲ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅದೇನಪ್ಪ ಅಂದರೆ ಎನ್ವಿರಾನ್ಮೆಂಟ್. ಸೊ ದಟ್ ಈಸ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಅಂದ್ರೇ ಒಂದು ಭಿನ್ನತೆಗೆ ಸಂಬಂಧಪಡುತ್ತೆ. ಒಳ್ಳೆ ಪರಿಸರದಲ್ಲಿ ಬೆಳೆದಿರ್ತಕ್ಕಂಥವ್ರು ಒಳ್ಳೆತನದಿಂದ ಇರ್ತಾರೆ ಅಂತಕ್ಕಂಥದ್ದು. ಹಾಗೆ ಸಾಮಾಜಿಕ ಪರಿಸರವು ದೈಹಿಕ ಪರಿಸರದ ಮೇಲೆ ಏನಾಗುತ್ತೆ ಪ್ರಭಾವವನ್ನು ಬೀರುತ್ತೆ, ಇದು ನಿಮಗೆ ಗೊತ್ತಿರಲಿ. ಹಾಗೆಯೇ ಪ್ರಮುಖವಾಗಿ ಉತ್ತಮ ಪರಿಸರದಲ್ಲಿ ಬೆಳೆದಂಥ ಮಗು ಆ ಪರಿಸರದ ಇನ್ನುಳಿದ ವ್ಯಕ್ತಿಗಳಂತೆ ಬೆಳೆಯುತ್ತಾನೆ. ಅಂದರೆ ಒಳ್ಳೆ ಎನ್ವಿರಾನ್ಮೆಂಟ್ ಇದ್ದಾಗ ಆ ಮಗು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಹೀಗೆ ಪರಿಸರವೂ ಸಹ ವೈಯಕ್ತಿಕ ಭಿನ್ನತೆಗೆ ಪ್ರಮುಖವಾದ ಕಾರಣ ಆಗುತ್ತೆ. ಸೊ ಇವೆರಡರ ಸಮ್ಮಿಳನ ಅಂತಲೇ ಹೇಳ್ಬೋದು. ಅಂದರೆ ಆನುವಂಶೀಯತೆ ಮತ್ತು ಪರಿಸರದ ಒಂದು ಸಂಕೀರ್ಣವಾದಂಥ, ಅಂದರೆ ಅವೆರಡರ ಸೇರಿ ಒಡನಾಟ ಏನಿದೆ ಅದನ್ನೇ ನಾವು ಒಂದು ವೈಯಕ್ತಿಕ ಭಿನ್ನತೆಗೆ ಅಥವಾ ಮನುಷ್ಯನ ವ್ಯಕ್ತಿತ್ವ ರಚನೆಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಹಾಗೆ ಶಿಕ್ಷಣ ಕೂಡ ವೈಯಕ್ತಿಕ ಭಿನ್ನತೆಗೆ ಕಾರಣ ಆಗುತ್ತೆ. ಎಜುಕೇಟೆಡ್ ಪರ್ಸನ್ ಬಿಹೇವ್ ಮಾಡೋದೇ ಬೇರೆ, ಅನ್ಎಜುಕೇಟೆಡೇ ಬಿಹೇವ್ ಮಾಡೋದು ಬೇರೆ. ಆದರೆ ಮಾನವೀಯತೆಯನ್ನು ಮರಿತಾ ಇದ್ದೀವಿ. ಇವತ್ತು ಯಾರು ಇಂಜಿನಿಯರ್ ಮಾಡಿದರೂ ಅವರೇ ದುಷ್ಕೃತ್ಯಗಳಲ್ಲಿ ತೊಡಗಿರತಕ್ಕಂಥದ್ದು, ಟೆರರಿಸ್ಟ್ ಆ್ಯಕ್ಟಿವಿಟಿಗಳೆಲ್ಲ ತೊಡಗಿರತಕ್ಕಂಥದ್ದು ನೋಡ್ತೇವೆ. ಬಟ್ ಅನ್ಎಜುಕೇಟೆಡ್ ಹೊಲದಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಮುದ್ದೆಗೆದ್ದು ಅದು ರೊಟ್ಟಿ ಗಿಟ್ಟಿ ತಿನ್ಕೊಂಡು ಚೆನ್ನಾಗಿ ಮಲ್ಕೊಂಡು ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನಲಿಲ್ಲ ಅಂದ್ರೂ ತಾನು ಬದುಕಬೇಕು ಅನ್ನೋದು ಒಂದು ಪ್ರವೃತ್ತಿಯಿಂದ ಸಮಾಜದಲ್ಲಿ ಒಂದು ತನ್ನ ಕೊಡುಗೆಯನ್ನು ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಶಿಕ್ಷಣ ಸಹ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದು ಬಹಳ ಇಂಪಾರ್ಟೆಂಟು. ಅದಕ್ಕಾಗಿಯೇ ಆ ಶಿಕ್ಷಣ ಕಲಿಸ್ತಕ್ಕಂತಹ ನಾವು ಶಾಲಾ ವಾತಾವರಣ, ಆ ಕಲಿಸುವಿಕೆ ಅಂತಕ್ಕಂಥದ್ದು ಏನಿದೆ ಮತ್ತು ಕಲಿಕಾ ಪ್ರಕ್ರಿಯೆ ವಿಧಾನಗಳು, ಸೊ ಇವುಗಳನ್ನು ಸುಧಾರಿಸಬೇಕು. ಒಳ್ಳೆಯ ರೀತಿಯಲ್ಲಿ ಮಕ್ಕಳನ್ನು ಬೆಳೆಯುವಂತೆ ಮಾಡಬೇಕು. ಅದಕ್ಕಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ಶಿಕ್ಷಕರಿಗಿರಬೇಕು. ಬೋಧನಾ ವಿಧಾನಗಳು, ತಂತ್ರಗಳು, ಬೋಧನೆಗಾಗಿ ಉಪಯೋಗಿಸುವಂತಹ ದೃಕ್ ಶ್ರವಣೋಪಕರಣಗಳು, ಯೋಜನೆಗಳು, ಶಿಕ್ಷಕರು ಮಾಡುವಂಥ ಚಟುವಟಿಕೆಗಳು ವೈಯಕ್ತಿಕ ಭಿನ್ನತೆಯನ್ನು ಉಂಟು ಮಾಡ್ತವೆ. ಸೊ ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟು, ಅದನ್ನು ನೀವು ನೆನಪಿಟ್ಕೊಳ್ಳಿ. ಹಾಗೆಯೇ ನಾವು ಮಕ್ಕಳ ವಯೋಮಟ್ಟ, ದೈಹಿಕ ಬೆಳವಣಿಗೆ, ಮಾನಸಿಕ ಸಾಮರ್ಥ್ಯ ಮತ್ತು ಮಕ್ಕಳಲ್ಲಿ ಬೇರೆ ಬೇರೆಯಾಗಿರುವುದರಿಂದ ಏನಾಗಿರುತ್ತೆ ಅದನ್ನು ಅನುಸರಿಸಿ ಬೋಧನೆಯನ್ನು ಕೈಗೊಳ್ಳಬೇಕು. ಯಾಕೆ ಈ ಒಂದು ವೈಯಕ್ತಿಕ ಭಿನ್ನತೆಗಳ ಅರಿವು ಶಿಕ್ಷಕರಿಗೆ ಇರಬೇಕು ಅಂದರೆ, ಮಕ್ಕಳ ಏಜ್ ಡಿಫ್ರೆನ್ಸ್ ಇರ್ಬೋದು, ಹೌದಲ್ಲ, ಮತ್ತು ದೈಹಿಕ ಬೆಳವಣಿಗೆ ಚೇಂಜಸ್ ಇರುತ್ತೆ. ಒಬ್ಬರು ಉದ್ದ ಇದ್ದರೆ ಒಬ್ಬರು ಕುಳ್ಳ ಇರ್ತಾರೆ, ಒಬ್ಬರು ದಪ್ಪ ಇದ್ದರೆ ಒಬ್ಬರು ತೆಳು ಇರ್ತಾರೆ, ಒಬ್ಬರು ಮೀಡಿಯಮ್ ಇರ್ತಾರೆ. ಸೊ ಮಾನಸಿಕ ಸಾಮರ್ಥ್ಯ ಬೇರೆ ಬೇರೆ ಮಕ್ಕಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ಅದನ್ನು ಅರಿತು ಬೋಧನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ ಎಜುಕೇಷನಲ್ ಸೈಕಾಲಜಿ ಹೇಳ್ತಾ ಇದೆ. ಹಾಗೆ ವೈಯಕ್ತಿಕ ಭಿನ್ನತೆಗಳನ್ನು ಅರಿತು ತರಗತಿಯ ವರ್ಗೀಕರಣ ಮತ್ತು ಬೋಧನೆಯನ್ನು ಮಾಡಬೇಕು. ಹೀಗೆ ತರಗತಿಗಳ ವರ್ಗೀಕರಣ ಮಾಡುವಾಗ ಮಕ್ಕಳ ಆಸಕ್ತಿ, ಸಾಮಾಜಿಕ ಲಕ್ಷಣಗಳು, ಭಾವನಾತ್ಮಕ ಲಕ್ಷಣಗಳು, ಬೌದ್ಧಿಕ ವಯಸ್ಸು ಇತ್ಯಾದಿ ಅಂಶಗಳನ್ನು ಗಮನೀಕರಿಸಿ ವರ್ಗೀಕರಿಸಬೇಕು. ಅಂದರೆ ಆ್ಯಕ್ಚುಲಿ ವರ್ಗೀಕರಣ ತಪ್ಪು ಅಂತ ಹೇಳ್ತಾರೆ. ಇನ್ ಕೇಸ್ ನಿಮ್ಮ ಶಾಲೆಯಲ್ಲಿ, ಈಗ ನಾನು ಓದಿದ್ದು ಜೂನಿಯರ್ ಕಾಲೇಜ್, ಹಿರಿಯೂರು ಜೂನಿಯರ್ ಕಾಲೇಜಲ್ಲಿ 8th PUC ವರೆಗೂ ಅಲ್ಲೇ ಓದಿದ್ದು. ಮೊದಲು ನಾನು ಶುಗರ್ ಫ್ಯಾಕ್ಟ್ರಿ ಸ್ಕೂಲಲ್ಲೇ ಓದಿದ್ದು. ನೋಡಿ, ಎಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ನಾನು ಓದುವಾಗ ನಿಮಗೆ ನೆನಪಿರಲಿ, 4 ಸೆಕ್ಷನ್ ಇತ್ತು ಜೂನಿಯರ್ ಕಾಲೇಜಲ್ಲಿ, ABCD ಅಂತೇಳಿ. ಅದರಲ್ಲಿ D ಸೆಕ್ಷನ್ ಮಾತ್ರ ಇಂಗ್ಲೀಷ್ ಮೀಡಿಯಮ್ ಇತ್ತು. ಇಲ್ಲಿ ನಮ್ಮನ್ನು ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೆ ನಮ್ಮನ್ನು ಕೆಲವೊಂದು ಸುಮ್ಮನೆ ಅಂದರೆ ಅವ್ರು ಪ್ರಶ್ನೆ ಕೇಳಿದ್ರು ಅಂದರೆ ನಮ್ಮ ಆಟಿಟ್ಯೂಡ್ ಚೆಕ್ ಮಾಡೋಕ್ಕೆ, ಏನು ನಿನ್ನ ಹೆಸರು, ಏನೇನು ಓದಿದ್ದೆ, ನಿನಗೆ ಯಾವ ಸಬ್ಜೆಕ್ಟ್ ಫೇವ್ರೆಟ್ಟು, ಈ ರೀತಿ ಕೇಳ್ತಿರ್ತಾರೆ. ಇಂಗ್ಲೀಷ್ ಅಂದ ತಕ್ಷಣ D ಅಂತೇಳಿ ವರ್ಗೀಕರಣ ಮಾಡ್ತಾರೆ. ಇನ್ನು ಸ್ವಲ್ಪ ಚೆನ್ನಾಗಿ ಓದೋವಂಥ ಹುಡುಗನ A ಸೆಕ್ಷನಲ್ಲಿ, ಮತ್ತು ಇದರಲ್ಲಿ ಚೆನ್ನಾಗಿ ಓದೋರು ಮತ್ತು ಮೀಡಿಯಮ್ ಇರೋವಂಥವ್ರು, ಮತ್ತು B ಸೆಕ್ಷನಲ್ಲೂ ಕೂಡ ಚೆನ್ನಾಗಿ ಓದೋರು ಮತ್ತು ಮೀಡಿಯಮ್ ಇರ್ತಕ್ಕಂಥವ್ರು, C ಸೆಕ್ಷನಲ್ಲೂ ಕೂಡ ಅದೇ ರೀತಿ ಹಾಕಿದ್ರು. ಸಿನಲ್ಲಿರೋವಂಥವ್ರು ಬಿಗೆ ಕಾಂಪಿಟೇಷನ್ನು, B ಸೆಕ್ಷನಲ್ಲಿರೋರು ಸಿಗೆ ಕಾಂಪಿಟೇಷನ್ನು, ಈ ರೀತಿಯಾಗಿ ನಾವು ಓದ್ತಿದ್ವಿ. ಇನ್ನು ನಮ್ಮ ಒಂದು ಹೈಸ್ಕೂಲಲ್ಲಿರುವಂಥ ವಿದ್ಯಾರ್ಥಿಗಳು ನಾವು ಒಂದು 3 ಜನ ಇದ್ವಿ. ಸೊ ತಿಮ್ರಾಜು, ನಾನು ಮತ್ತು ದಾದಾಪೀರ್ ಅಂತ. ಸೊ ಅನ್ಫಾರ್ಚುನೇಟ್ಲಿ ಈ ಎಕ್ಸ್ಪೈರ್ಡ್, ಅವನು ಏನೋ ಪ್ರಾಬ್ಲಮಿಂದ ಇದಾಯಿತು. ಆ ವಿದ್ಯಾರ್ಥಿಗಳಲ್ಲಿ ನಾನು ಅರ್ಥಮೆಟಿಕ್ಸ್ ಓದ್ತಿದ್ದೆ, ಅವನು ಆಲ್ಜಿಬ್ರಾ ಓದ್ತಿದ್ದ, ಅವನು ಜಾಮೆಟ್ರಿ ಓದ್ತಿದ್ದ. ಸೊ ನಾವು 3 ಜನನೂ ಡಿಸ್ಕಷನ್ ಮಾಡಿ ನಾವೇನು ಮಾಡ್ತಾಯಿದ್ವಿ, ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ವಿ. ಅರ್ಥಮೆಟಿಕ್ಸಲ್ಲಿ ನೀನು ಏನು ಕೊಟ್ಟರು ಪರ್ಫೆಕ್ಟ್. ಈಗಲೂ ನಾನು TET CETಯಲ್ಲಿ ಫಸ್ಟ್ ಅರ್ಥಮೆಟಿಕ್ಸ್ ಪ್ರಾಬ್ಲಮ್ಸ್ನೇ ನೋಡ್ತೀನಿ ನಾನು. ಅವನು ಜಾಮೆಟ್ರಿ ಅಂದರೆ ತಿಮ್ರಾಜು, ದಾದಾಪೀರ್ ಅಂದ್ರೇ ಆಲ್ಜಿಬ್ರಾ. ಸೊ ಈ ರೀತಿಯಾಗಿ ಅವರು ವರ್ಕ್ ಮಾಡ್ತಾ ಇದ್ವಿ. ನಾವೆಲ್ಲ ಒಬ್ರಿಗೊಬ್ರಿಗೆ ಶೇರ್ ಮಾಡ್ಕೊಳ್ತಾ ಇದ್ವಿ, ಗುಂಪಾಗಿ ಓದ್ಕೊತಾ ಇದ್ವಿ. ಇದೆಲ್ಲ ನಮ್ಮ ಆಸಕ್ತಿ ಅಭಿರುಚಿಗೆ ಸಂಬಂಧಪಟ್ಟಂತೆ. ಅವ್ರು C ಸೆಕ್ಷನ್ ಆದರೂ ನಾನು B ಸೆಕ್ಷನ್ ಆದ್ರೂ ನಾವೆಲ್ಲ ಅಷ್ಟು ಅಭ್ಯಾಸವನ್ನು ಮಾಡ್ತಿದ್ವಿ. ನಮ್ಮ ಗುರುಗಳು ನಮಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟರು, ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಓಕೆ, ಇರಲಿ.
ಮುಂದಿನ ಕಾನ್ಸೆಪ್ಟು, ಎಲ್ಲ ಮಕ್ಕಳಲ್ಲಿ ಆಸಕ್ತಿ, ಅಗತ್ಯತೆ, ಸಾಮರ್ಥ್ಯ ಮತ್ತು ಬುದ್ಧಿಶಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯಕ್ರಮವನ್ನು ರಚಿಸಬೇಕು. ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪಠ್ಯಕ್ರಮವನ್ನು ನಾವು ವೈಯಕ್ತಿಕ ಭಿನ್ನತೆಗಳ ಆಧಾರದ ಮೇಲೇ ರಚನೆಯನ್ನು ಮಾಡ್ತೀವಿ. ಇನ್ನು ವೈಯಕ್ತಿಕ ಭಿನ್ನತೆಗಳಲ್ಲಿ ಇನ್ನೊಂದು ಅಂಶ ನೀವು ತಿಳ್ಕೊಳ್ಳೇಬೇಕು, ಯೋಜನಾ ಪದ್ಧತಿ. ಯೋಜನಾ ಪದ್ಧತಿಯನ್ನು ಶಾಲೆಯಲ್ಲಿ ಅಳವಡಿಸುವುದು ಸೂಕ್ತ ಅಂತ ಹೇಳಿದ್ದು ಕಿಲ್ ಪ್ಯಾಟ್ರಿಕ್ ಅವರು ಯೋಜನಾ ಪದ್ಧತಿಯ ಜನಕ ಅಂತ ಕೂಡ ಹೇಳ್ತಾರೆ. ಸೊ ಹಾಗೆ ವೈಯಕ್ತಿಕ ಭಿನ್ನತೆಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಕೆಲವೊಂದು ಅಂಶಗಳನ್ನು ನಾನಿಲ್ಲಿ ಫಾಸ್ಟ್ ಕ್ವಿಕ್ ರಿವಿಷನ್ ಮಾಡುವಂಥ ಪ್ರಯತ್ನ ಮಾಡಿದೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ಬುದ್ಧಿಶಕ್ತಿ. ದಟ್ ಈಸ್ ವಾಟ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ. ಅಂದರೆ ಬುದ್ಧಿಶಕ್ತಿ ಪರೀಕ್ಷೆ ಏನು? ಈ ಬುದ್ಧಿಶಕ್ತಿ ಅಂದರೆ, ಬುದ್ಧಿಶಕ್ತಿಯನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ, ಹೇಗಿರುತ್ತೆ ಮತ್ತು ಅದರ ಡೆಫಿನೇಷನ್ ಏನು, ಎಲ್ಲವನ್ನು ಕೂಡ ನಾವು ಈ ಒಂದು ತರಗತಿಯಲ್ಲಿ ಇದೀಗ ಡಿಸ್ಕಷನ್ ಮಾಡೋಣ. ಬುದ್ಧಿಶಕ್ತಿ ಅಥವಾ ಇಂಟೆಲಿಜೆನ್ಸ್ ಅಂದರೆ, ಒಬ್ಬೊಬ್ಬರು ಮನೋವಿಜ್ಞಾನಿಗಳು ಒಂದೊಂದು ಡೆಫಿನೇಷನನ್ನು ಕೊಟ್ಟಿರ್ತಾರೆ. ಹೊಸ ಸಮಸ್ಯೆ ಮತ್ತು ಬದುಕಿನ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಸ್ಟರ್ನ್ ರವರು ಇದನ್ನು ಹೇಳ್ತಾರೆ. ನೋಡಿ, ಹೊಂದಾಣಿಕೆಯನ್ನು ಮಾಡಿಕೊಂಡ ಅಂದರೆ, ಹೊಸ ಸಮಸ್ಯೆಗಳನ್ನು ಎದುರಿಸಲು ಅವನು ಶಕ್ತನಾದ ಅಂದರೆ ಅವನನ್ನು ಉತ್ತಮವಾದ ಬುದ್ಧಿವಂತ ಅಂತ ನಾವು ಕರಿತೀವಿ. ಹಾಗೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ರೂಪಿಸಿದವರು ಯಾರಪ್ಪ ಅಂದರೆ, ಪ್ರಪ್ರಥಮ ಬಾರಿಗೆ ಆಲ್ಫ್ರೆಡ್ ಬೀನೆ ರವರು ರೂಪಿಸ್ತಾರೆ. ಇವರು ಇನ್ನೊಬ್ಬರು ಕೂಡಿ, ಅಂದರೆ ಇನ್ನೊಬ್ಬರ ಜೊತೆಗೆ ಸಹಕಾರವನ್ನು ಪಡೆದುಕೊಳ್ತಾರೆ. ಥಿಯೋಡೋರ್ ಸೈಮನ್ ಅಂತಕ್ಕಂಥದ್ದು. ಅದಕ್ಕೆ ನೋಡಿ, ಆಲ್ಫ್ರೆಡ್ ಅಂದರೆ ಬೀನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಕರೀತಾರೆ. ಅದನ್ನೆಲ್ಲ ನಾನು ನಿಮ್ಗೆ ಡೀಟೇಲ್ ಹೇಳ್ತೀನಿ. ಇವರು 1905ರಲ್ಲಿ ಯಾರು? ಆಲ್ಫ್ರೆಡ್ ಬೀನೆ ಅವರು ಪ್ರಶ್ನಾವಳಿಗಳನ್ನು ತಯಾರಿಸ್ತಾರೆ. ಮೂಲ ಅಂದರೆ ಮೊದಲ ಬಾರಿಗೆ 15 ವರ್ಷ ವಯಸ್ಸಿನ ಮಕ್ಕಳಿಗೆ 1905ರಲ್ಲಿ ಪ್ರಶ್ನಾವಳಿಗಳನ್ನು ತಯಾರು ಮಾಡ್ತಾರೆ. ಬುದ್ಧಿಶಕ್ತಿ ಸೂಚ್ಯಂಕದ ಸೂತ್ರವನ್ನು ಕೂಡ ಅವರೇ ಕೊಟ್ಟಿದ್ದು MA/CA × 100, ಅಂದರೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100 ಅಂಥೇಳಿ, MA/CA × 100. ಈ ಒಂದು ಬುದ್ಧಿಶಕ್ತಿ ಸೂಚ್ಯಂಕವನ್ನು ರಚಿಸಿದವರು ಕೂಡ ನಮ್ಮ ಬೀನೆಯವರೇ. ಇನ್ನು ಆಲ್ಫ್ರೆಡ್ ಬೀನೆ, ನಾನು ಆಗಲೇ ನಿಮಗೆ ಹೇಳಿದ್ದೆ, ಆಲ್ಫ್ರೆಡ್ ಬೀನೆಯವರು ಇನ್ನೊಬ್ಬರು ಮನೋವಿಜ್ಞಾನಿಗಳು ಥಿಯೋಡೋರ್ ಸೈಮನ್ ಅಂತಕ್ಕಂಥವರು, ಅವರು ಕೂಡಿ ಏನು ಮಾಡ್ತಾರೆ, ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ. ಅದಕ್ಕಾಗಿ ಆ ಒಂದು ಬುದ್ಧಿಶಕ್ತಿ ಪರೀಕ್ಷೆಯನ್ನು ಬೀನೆ ಸೈಮನ್ ಪರೀಕ್ಷೆ ಅಂತ ಕರೀತಾರೆ. ನೋಡಿ, ಬೀನೆ ಮತ್ತು ಸೈಮನ್ ಇಬ್ಬರು ಸೇರ್ಕೊಂಡು ಮಾಡಿದ್ರಿಂದ ಅದನ್ನು ಬೀನೆ ಸೈಮನ್ ಪರೀಕ್ಷೆ ಅಂತ ಕರೀತಾರೆ. ಈ ಒಂದು ಬೀನೆ ಸೈಮನ್ ಪರೀಕ್ಷೆ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ, ನಾನು ಹೇಳುವ ಸಂದರ್ಭದಲ್ಲಿ ಕರೆಕ್ಟ್ ಹೇಳ್ತೀನಿ. ಬೀನೆ ಸೈಮನ್ ಪರೀಕ್ಷೆ ಮುಖ್ಯ ಉದ್ದೇಶ ಬುದ್ಧಿವಂತರು ಮತ್ತು ದಡ್ಡರನ್ನು ಪ್ರತ್ಯೇಕಿಸಿ ಅವರ ಮಟ್ಟಕ್ಕೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದಾಗಿತ್ತು. ಬಟ್ ಅದು ಮುಂದೆ ಬರ್ತಾ ಬರ್ತಾ ಅದೇನಾಯಿತು, ಚೇಂಜಸ್ ಆಗೋಯಿತು. ಅಂದರೆ ಏನಕ್ಕೋಸ್ಕರ ಇವರು, ಅದರ ಉದ್ದೇಶ ಏನಾಗಿತ್ತು ಅಂತಂದರೆ, ಯಾರ್ಯಾರು ಇಂಟೆಲಿಜೆಂಟ್ ಇದ್ದಾರೆ, ಯಾರ್ಯಾರು ಆವರೇಜ್ ಇಂಟೆಲಿಜೆಂಟ್ ಇದ್ದಾರೆ, ಯಾರ್ಯಾರು ಕಡಿಮೆ ಬುದ್ಧಿಶಕ್ತಿ ಉಳ್ಳವರಿದ್ದಾರೆ, ಅವರನ್ನು ನಾವು ಪ್ರತ್ಯೇಕಿಸಿ ಅವರಿಗೆ ಸಪ್ರೇಟ್ ಶಿಕ್ಷಣ ಕೊಡಬೇಕು. ಈಗ ನಾವು ರೆಮಿಡಿಯಲ್ಗೆ ನಾವು ಒಂದಲ್ಲ ಒಂದು ರೀತಿ ತಗೊಳ್ತೀವಿ. ಅಂದರೆ ಈಗ ಕಾನ್ವೆಂಟ್ಗಳಲ್ಲಿ ನೋಡಿರ್ಬೋದು, ಅವನ ರೆಮಿಡಿಯಲ್ ಟೀಚಿಂಗಿಗೆ ಹಾಕಿದ್ದೀವಿ, ಅವನಿಗೆ ಇನ್ನೊಂದು ಮಾಡ್ತೀವಿ. ಗೌರ್ಮೆಂಟಲ್ಲಿ ಪುನಶ್ಚೇತನ ಅಥವಾ ಅವನಿಗೆ ಇನ್ನಷ್ಟು ಪೂರಕ ಬೋಧನೆ ಅಂತ ನಾವು ಕರಿತೀವಿ. ಈಗ ಪೂರಕ ಪರೀಕ್ಷೆಗಳು ನಡೀತಾ ಇದ್ದಾವೆ, ಯಾರ್ಯಾರು ಫೇಲ್ ಆಗಿದ್ದಾರೆ ಅವರಿಗೆ. ಆ ರೀತಿಯಾಗಿ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಬೀನೆ ಮತ್ತು ಸೈಮನ್ ರವರು ಆ ಒಂದು ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ. ಸ್ಟ್ರಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಮಾಪನ ಜರ್ಮನ್ ಅವರು, ಅಂದರೆ ಈ ಒಂದು ಬುದ್ಧಿಶಕ್ತಿ ಮಾಪನವನ್ನು ಟರ್ಮನ್ ಅವರು, ಇದು ಸ್ವಲ್ಪ ಮಿಸ್ಟೇಕ್ ಇದೆ, ಟರ್ಮನ್ ನಾಟ್ ಜರ್ಮನ್, ನಾನು ಟರ್ಮನ್ ಅವರು ಯಾರು ಅಂದರೆ, ಟರ್ಮನ್ ಏನು ಮಾಡ್ತಾರಂತಂದರೆ ಅಮೇರಿಕಾದ ಮಕ್ಕಳಿಗಾಗಿ ಇದನ್ನು ಚೇಂಜ್ ಮಾಡ್ತಾರೆ. ಬೀನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಅವರು ನವೀಕರಿಸ್ತಾರೆ. ಸ್ಟಾನ್ಫೋರ್ಡ್, ಅದಕ್ಕೆ ಅವರು ಸ್ಟಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಮಾಪನ ಅಂತ ಹೆಸರು ಕರೀತಾರೆ. ಅದಕ್ಕೆ ಏನಂತ ಕರೆದಿದ್ದಾರೆ ನೋಡಿ, ಸ್ಟಾನ್ಫೋರ್ಡ್ ಬೀನೆ ಅಂತ ಯಾಕೆ ಕರೆದಿದ್ದಾರಪ್ಪ ಅಂದರೆ, ಅವರು ಮೊದಲಿದ್ದಂತಹ ಬೀನೆ ಸೈಮನ್ ಪರೀಕ್ಷೆಯನ್ನು ಸ್ವಲ್ಪ ಅಪ್ಡೇಟ್ ಮಾಡ್ತಾರೆ. 1916ನಲ್ಲಿ ಅವರು 1905ನಲ್ಲಿ ಅದನ್ನು ಬಳಕೆ ಮಾಡಿದರು. ಅದನ್ನು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ತಾರೆ ಇವರು. ಅದಕ್ಕೆ ಅವ್ರ ಹೆಸರನ್ನು ಸೇರಿಸ್ಕೊತಾರೆ. ಟ್ರಾನ್ಸ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಮಾಪನ ಅಂಥೇಳಿ ಅವರು ಅಮೇರಿಕಾದ ಮಕ್ಕಳಿಗೆ ಇದನ್ನು ಪ್ರಯೋಗ ಮಾಡ್ತಾರೆ. ಹಾಗೆಯೇ ಈ ಒಂದು ಬುದ್ಧಿಶಕ್ತಿ ಪರೀಕ್ಷೆ ನಂತರ ಮತ್ತೆ ಇದು 1937ರಲ್ಲಿ 60ರಲ್ಲಿ ಮತ್ತು 72ರಲ್ಲಿ ಮತ್ತೆ ಪರೀಕ್ಷೆ ಅದನ್ನು, ಅಂದರೆ ಅದು ಪರಿಷ್ಕರಿಸ್ತಾ ಹೋಯಿತು. ನಂತರ ಉರ್ದು ಭಾಷೆಗೆ, ಪಂಜಾಬಿ ಭಾಷೆಯಲ್ಲಿ ಪ್ರಕಟಣೆ ಆಯಿತು. ಡಾಕ್ಟರ್ CM ರೈಸ್ ಅವರು ಅದನ್ನು ಮಾಡಿದರು. ಹಾಗೆಯೇ ರೈಸ್ ಅವರು ನಂತರ ಮರಾಠಿ ಮತ್ತು ಕನ್ನಡ ಲ್ಯಾಂಗ್ವೇಜಿಗೂ ಕೂಡ ಬಂತು. ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಏನಪ್ಪ ಅಂದರೆ, ಅದು ಡಾಕ್ಟರ್ MV ಗೋಪಾಲಸ್ವಾಮಿ ಅವರು ಕನ್ನಡದಲ್ಲಿ ಬೀನೆ ಪ್ರಶ್ನಾವಳಿಗಳನ್ನು ಪರಿಷ್ಕರಿಸಿ ಪ್ರಕಟಣೆ ಮಾಡ್ತಾರೆ. ಸೊ ಇದು ಗೊತ್ತಿರಲಿ. ಅದಾದ ನಂತರ ಡೇವಿಡ್ ವೆಸ್ಲರ್ ಬುದ್ಧಿಶಕ್ತಿ ಮಾಪನವನ್ನು ರೂಪಿಸ್ತಾರೆ. ಹಾಗೆ ವೆಸ್ಲರ್ ಮತ್ತು ಬೊಲೋವೆ
ಬುದ್ಧಿಶಕ್ತಿ ಮಾಪನ ಅಂತ ಕೂಡ ಅದನ್ನು ಕರೀತಾರೆ. ಹಾಗೆ ಕೋನ್ ಡಿಸೈನ್, ಬ್ಲ್ಯಾಕ್ ಕೋನ್ ಡಿಸೈನ್ ಪರೀಕ್ಷೆ, ವೈಯಕ್ತಿಕ ಕಾರ್ಯನಿರ್ವಹಣಾ ಪರೀಕ್ಷೆ, ಆರ್ಮಿ ಆಲ್ಫಾ ಪರೀಕ್ಷೆ, ಆರ್ಮಿ ಬೀಟಾ ಪರೀಕ್ಷೆ. ಸೊ ಈ ಒಂದು ಆರ್ಮಿ ಬೀಟಾ ಪರೀಕ್ಷೆ, ಆರ್ಮಿ ಆಲ್ಫಾ ಅನ್ನೋದು ಅಕ್ಷರಸ್ಥರಿಗೆ, ಎಜುಕೇಟೆಡ್ಗೆ, ಆರ್ಮಿ ಬೀಟಾ ಅಂತಕ್ಕಂಥದ್ದು ಅನಕ್ಷರಸ್ಥರಿಗೂ ಕೂಡ ಪರೀಕ್ಷೆಯನ್ನು ಕೊಡ್ತಾರೆ. ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಇರುವಂತಹ ಪರೀಕ್ಷೆಗಳು. ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ಕೇಳ್ತಾರೆ, ಆರ್ಮಿ ಆಲ್ಫಾ ಪರೀಕ್ಷೆಯು ಡ್ಯಾಶ್ ಅವರಿಗೆ ಬುದ್ಧಿಶಕ್ತಿ ಪರೀಕ್ಷೆಯಾಗಿದೆ, ಅಕ್ಷರಸ್ಥರಿಗೆ. ಆರ್ಮಿ ಬೀಟಾ ಅನಕ್ಷರಸ್ಥರಿಗೆ, ಯಾರು ಓದು ಬರಹ ಬರೋದಿಲ್ಲ ಅವರಿಗೆ. ಇನ್ನು ರೇವನ್ ರವರ ಪ್ರಗತಿಶೀಲ ಮಾತೃಕೆಗಳ ಒಂದು ಪರೀಕ್ಷೆ ಭಾಷಾರಹಿತ, ಅಂದರೆ ಯಾವುದೇ ಭಾಷೆ ಇರೋದಿಲ್ಲ. ಇದು ಭಾಷಾರಹಿತ ಪರೀಕ್ಷೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಬುದ್ಧಿಶಕ್ತಿ ಪರೀಕ್ಷೆ ಆಗಿದೆ. ರೇವನ್ ರವರ ಒಂದು ಪ್ರಗತಿಶೀಲ ಮಾತೃಕೆಗಳ ಪರೀಕ್ಷೆ. ಹಾಗೆಯೇ ಭಾಟಿಯಾರವರ ಒಂದು ಕಾರ್ಯನಿರ್ವಹಣಾ ಪರೀಕ್ಷೆ ಕೂಡ ಇದೆ. ಇದು ಕೂಡ ಭಾಳ ಇಂಪಾರ್ಟೆಂಟು. ಸೊ ಈ ಒಂದು ಭಾಟಿಯಾರವರ ಕಾರ್ಯನಿರ್ವಹಣಾ ಪರೀಕ್ಷೆ, ಇದನ್ನು ಓದು ಬರಹ ಬಾರದಿರ್ತಕ್ಕಂತಹ 11ರಿಂದ 16 ವರ್ಷ ವಯೋಮಾನದ ಮಕ್ಕಳಿಗೆ ಇದನ್ನು ರಚನೆ ಮಾಡಿರ್ತಾರೆ. ಏನಕ್ಕೆ? ಇಂಟೆಲಿಜೆನ್ಸ್ ಅಥವಾ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ. ಹಾಗೆ ಟರ್ಮನ್ ರವರು ಬುದ್ಧಿಶಕ್ತಿಗಳನ್ನು ವರ್ಗೀಕರಣ ಮಾಡಿದ್ದಾರೆ. IQ ಬುದ್ಧಿಶಕ್ತಿ ಸೂಚ್ಯಂಕವನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ? ಈ ಪ್ರಶ್ನೆ ಭಾಳ ಸರಿ ಬರುತ್ತೆ, ಒಂದೊಂದು ಸರಿ ನಮ್ಗೆ ಮರ್ತೋಗುತ್ತೆ ಅಂತಿರ್ತೀರಿ. ಸೊ ನೀವು ನೆನ್ಪಿಟ್ಕೊಳ್ಳಿ, ಪ್ರತಿಭಾವಂತರು ಅಥವಾ ಮೇಧಾವಿಗಳು ಅಂತ ನಾವೇನು ಕರಿತೀವಿ, ಅವರ ಒಂದು ಬುದ್ಧಿಶಕ್ತಿ ಸೂಚ್ಯಂಕ 800ಕ್ಕಿಂತ ಹೆಚ್ಚಾಗಿರುತ್ತೆ. ಓಕೆ, 100 ಇರುತ್ತೆ. ಇನ್ನು ಚುರುಕು ಬುದ್ಧಿವಂತ ಅಂತ ಹೇಳಿದ್ರೆ 140ಇಂದ 200, ಅತಿ ಬುದ್ಧಿವಂತ 122 140 ಇರುತ್ತೆ. ಬುದ್ಧಿವಂತ 110ರಿಂದ 120 ಇರುತ್ತೆ. ಹಾಗೆ ಸಾಧಾರಣ ಬುದ್ಧಿವಂತ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ 90ರಿಂದ 110, ಗಡಿ ರೇಖೆಯಲ್ಲಿ ಇರ್ತಕ್ಕಂಥವರು 80ರಿಂದ 90, ದಡ್ಡ ವಿದ್ಯಾರ್ಥಿಗಳಿಗೆ 70ರಿಂದ 80. ಹಾಗೆಯೇ ಅಶಕ್ತ ಮನಸ್ಸಿನವರು 70ಕ್ಕಿಂತ ಕಡಿಮೆ ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೆ. ಮಂಕು ಬುದ್ಧಿ ಇರ್ತಕ್ಕಂಥವ್ರು ಬಂದು ಅವರು 50ರಿಂದ 70 ಬುದ್ಧಿಶಕ್ತಿ ಸೂಚ್ಯಂಕವನ್ನು ಹೊಂದಿರ್ತಾರೆ. ಮಡ್ಡ 20ರಿಂದ 50, ಮೂರ್ಖ 20ಕ್ಕಿಂತ ಕಡಿಮೆ IQವನ್ನು ಹೊಂದಿರ್ತಾರೆ. ಇದು ಟರ್ಮನ್ ರವರು ವರ್ಗೀಕರಿಸಿರ್ತಕ್ಕಂತಹ ಬುದ್ಧಿಶಕ್ತಿ ಸೂಚ್ಯಂಕದ ಸ್ವಲ್ಪ ಮಾಹಿತಿ ನಿಮಗೆ. ಹಾಗೆ ಇನ್ನು ಸೃಜನಶೀಲತೆ ಅಂತ ಇದೆ, ಅದನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ವಿವರಣೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೃಜನಶೀಲತೆ ಅಂದರೆ ಏನು? ಕ್ರಿಯೇಟಿವಿಟಿ ಅಂದರೆ ನಾವು ಕೆಲವೊಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೃಜನಶೀಲತೆ, ಕ್ರಿಯೇಟಿವಿಟಿ ಅಂತ ಕರಿತೀವಿ. ಈ ಸೃಜನಶೀಲತೆ ಅಥವಾ ಸೃಜನಾತ್ಮಕತೆ, ಕ್ರಿಯೇಟಿವಿಟಿ ಅಂತ ನಾವೇನು ಕರಿತಿದ್ದೀವಿ, ಇದು ಏನಿಲ್ಲ, ಸಿಂಪಲ್ ಹೊಸದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿನಿಂದಲೇ ಸೃಜನಶೀಲ ವ್ಯಕ್ತಿ ಆಗಿರ್ತಾನೆ, ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ. ಹಾಗೆಯೇ ಪರಿಪೂರ್ಣ ಅಥವಾ ಆಂಶಿಕ ಸ್ವಂತಿಕೆಯುಳ್ಳವನು ಉತ್ಪಾದನೆಯೇ ಸೃಜನಾತ್ಮಕತೆ ಅಂತ ಕರೀತಾರೆ. ಸೊ ಹಾಗೆಯೇ ಇನ್ನು ಸೃಜನಶೀಲತೆಗೆ ಸಂಬಂಧಪಟ್ಟಂತೆ ಅನೇಕರು ಒಂದು ಡೆಫಿನೇಷನ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಬಟ್ ನೀವು ನೆನಪಿರಲಿ, ಹೊಸದನ್ನು ಸೃಷ್ಟಿಸುವ ಸಾಮರ್ಥ್ಯ, ಅಲ್ಲಿ ನಿಮ್ಗೆ ಯಾವ ರೀತಿ ಬೇಕಾದರೂ ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿ ಸೃಜನಶೀಲತೆಗೆ ಸಂಬಂಧಪಟ್ಟಂತೆ ನೀವು ಆಲೋಚನೆಯಲ್ಲಿ ಏನು ಮಾಡಬೇಕಪ್ಪ ಅಂದರೆ 4 ಹಂತಗಳನ್ನು ಹೊಂದಿರ್ತದೆ. ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೃಜನಶೀಲತೆಯ 4 ಹಂತಗಳು ಯಾವ್ಯಾವುದು ಅಂತ ನಾವು ನೋಡೋದಾದರೆ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಬಟ್ ನಿಮ್ಗೆ ಗೊತ್ತಿರುತ್ತೆ, ರಿವಿಷನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ದಿಸ್ ಈಸ್ ಕ್ವಿಕ್ ರಿವಿಷನ್ ಕ್ಲಾಸ್, ರೈಟ್? ಸೊ ನನಗಿಂತ ಮುಂಚೆ ನೀವು ಆಲ್ರೆಡಿ ಹೇಳ್ತಾ ಇದ್ದೀರಾ. ಸಿದ್ಧತೆಯ ಹಂತ ಮೊದಲನೇದು ಯಾವುದಪ್ಪ ಅಂದರೆ ಅದು ಸಿದ್ಧತೆಯ ಹಂತ. ಸೊ ಸಿದ್ಧತೆಯ ಹಂತ. ಎರಡನೇದು ಸುಪ್ತ ಚಿಂತನೆಯ ಹಂತ. ಇನ್ನು ವಿಚಾರ ಸರಣಿ ಅಥವಾ ಜ್ಞಾನೋದಯ ಅಂತ ಕೂಡ ನೀವು ಅದನ್ನು ಕರಿಬೋದು. ಇನ್ನು ಸಮರ್ಥನೀಯ ವಸ್ತು ಅಥವಾ ಪರಿಷ್ಕರಣ ಹಂತ 4ನೇ ಹಂತ. ಸಮರ್ಥನೀಯ ಮತ್ತು ಪರಿಷ್ಕರಣ ಹಂತ. ಮೊದಲ ಸರಿ ಹೇಳ್ತೀನಿ ನೋಡಿ. ಸಿದ್ಧತೆಯ ಹಂತ, ಸುಪ್ತ ಚಿಂತನೆಯ ಹಂತ, ವಿಚಾರ ಸರಣಿ ಅಥವಾ ಜ್ಞಾನೋದಯ, ಸಮರ್ಥನೀಯ ಹಂತ ಮತ್ತು ಪರಿಷ್ಕರಣ ಹಂತ. ಸೊ ಇವು 4 ಹಂತಗಳು ಸೃಜನಾತ್ಮಕ ಆಲೋಚನೆಯಲ್ಲಿ ಬರುವಂಥವು. ಹಾಗೆ ಗಿಲ್ಫೋರ್ಡ್ ರವರು ಸೃಜನಾತ್ಮಕತೆಯ ಪರೀಕ್ಷೆಯನ್ನು ರೂಪಿಸಿದ್ದಾರೆ. ಸೃಜನಶೀಲತೆಯ ಪರೀಕ್ಷೆಯನ್ನು ರೂಪಿಸಿದವರು ಯಾರು ಅಂತ ನಿಮ್ಮನ್ನೇನಾದರೂ ಒಂದು ಪ್ರಶ್ನೆ ಕೇಳಿದರೆ ಅವರು ಗಿಲ್ಫೋರ್ಡ್ ಏನು ಮಾಡ್ತಾರೆ? ಸೃಜನಶೀಲತೆಯ ಪರೀಕ್ಷೆಯನ್ನು ರೂಪಿಸ್ತಾರೆ. ದೂರ ಸಂಬಂಧಗಳ ಪರೀಕ್ಷೆಯನ್ನು 1962ರಲ್ಲಿ ಮೆಡನಿಕ್ ಎಂಬ ಮನಃಶಾಸ್ತ್ರಜ್ಞರು ರೂಪಿಸ್ತಾರೆ. ಇದು ನಿಮಗೆ ಗೊತ್ತಿರಲಿ. ಹಾಗೆಯೇ ಈ ಸೃಜನಶೀಲತೆಯ ಬಗ್ಗೆ ಸಂಬಂಧಪಟ್ಟಂತೆ ನಾವು ಅನೇಕ ಪರೀಕ್ಷೆಗಳನ್ನು ಕೂಡ ನೋಡ್ತೀವಿ. ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನು ಇಂಪ್ರೂವ್ ಮಾಡಬೇಕಾಗಿರುವಂಥದ್ದು ಶಿಕ್ಷಕರಾದ ನಮ್ಮ ಕರ್ತವ್ಯ ಆಗಿರುತ್ತೆ. ಇದಿಷ್ಟು
ಮುಖ್ಯಾಂಶಗಳು, ಇಂಡಿವಿಜುವಲ್ ಡಿಫರೆನ್ಸ್, ಅದರಲ್ಲಿ ಬುದ್ಧಿಶಕ್ತಿ, ಸೃಜನಶೀಲತೆ ಬಗ್ಗೆ. ಈಗ ಪರೀಕ್ಷೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಪರೀಕ್ಷೆಗಳನ್ನು ನಾವು ಒಂದೊಂದನ್ನೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಇದು ಇಂಡಿವಿಜುವಲ್ ಡಿಫರೆನ್ಸ್ ಮೇಲೇ ಇರುವಂಥದ್ದು. ಪ್ರಶ್ನೆ ಈ ಥರ ಇದೆ, ನೀವು ನಾನು ಆಗಲೇ ಹೇಳ್ದಂಗೆ ನನಗೂ ಮುಂಚೆನೇ ಆನ್ಸರನ್ನು ಮಾಡಬೇಕಾಗ್ತದೆ. ಈ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸಬಹುದು. B.Ed ಅಪಾಯಿಂಟ್ಮೆಂಟ್ 2003ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇದು. ಯಾವ ಪರೀಕ್ಷೆಯನ್ನು ಮಾಡೋದ್ರಿಂದ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನು, ಅಂದರೆ ಒಂದು ವೃತ್ತಿಯಲ್ಲಿ ಅವನು ತುಂಬ ಯಶಸ್ಸನ್ನು ಸಾಧಿಸ್ತಾನೆ ಅಂತ. ಎಸ್, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಯಾವುದದು ಅಂತ ಹೇಳಿದರೆ ಕರೆಕ್ಟ್ ಉತ್ತರ ಅಭಿಕ್ಷಮತೆ ಪರೀಕ್ಷೆ. ಎಸ್, ಯಾವುದದು? ಅಭಿಕ್ಷಮತೆ, ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ನಾವು ಕರಿತೇವೆ. ಇನ್ನು ಮಾನಸಿಕ ವಯಸ್ಸು 16 ವರ್ಷಗಳಿದ್ದು ಬೌದ್ಧಿಕ ವಯಸ್ಸು 14 ವರ್ಷವಿರುವಂತಹ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೀವು ಸೂತ್ರ ಹಾಕಿ ಇದಕ್ಕೆ IQ = MA/CA × 100, ಹೌದಲ್ವಾ? ಸೊ ಈ ಸೂತ್ರನ ನೀವು ಯೂಸ್ ಮಾಡಿ, ಅವಾಗ ಕರೆಕ್ಟ್ ಉತ್ತರ ಬರ್ತದೆ ನಿಮಗೆ. MA/CA × 100 ಈ ಸೂತ್ರ ಹಾಕಿ. ಮಾನಸಿಕ ವಯಸ್ಸು 16 ವರ್ಷಗಳು, 16, ದೈಹಿಕ ವಯಸ್ಸು 14 × 100 ಅಂತ ಇದೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ದೆನ್ ಆಫ್ಟರ್ ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್. 2 ಇಂದ ಹೊಡಿರಿ, 2 7s 2 8s, ರೈಟ್? ಮತ್ತು ನೆಕ್ಸ್ಟು, ಸೊ ಇಲ್ಲಿ ಮತ್ತೆ ಕ್ಯಾನ್ಸಲ್ ಮಾಡಿ. 7 1s 7 1 7, ಇನ್ನು ಎಷ್ಟು ಉಳಿತು? 1 ಉಳಿತು. ಪಾಯಿಂಟ್ ಇಟ್ಕೊಳ್ಳಿ, 10 ಆಗುತ್ತೆ. 7 1 7. ಮತ್ತು ನೆಕ್ಸ್ಟ್ ಏನಾಯಿತು ಅಂದರೆ 10ರಲ್ಲಿ 7 ಹೋದರೆ 3 ಬರುತ್ತೆ, 30 ಆಯಿತು. 7 4 28. ಸೊ ಎನಫ್ ಬಿಟ್ಟಾಕಿ. ಈಗ ಇದನ್ನು 100ರಿಂದ ಗುಣಿಸಿದರೆ ನಮಗೇನು ಬರುತ್ತೆ? 114 ಬರುತ್ತೆ. ಅಂದರೆ 2 ಬಿಂದುಗಳ ನಂತರ ಚುಕ್ಕೆ ಬರುತ್ತೆ. 114 ಸರಿಯಾದ ಉತ್ತರ ಬರುತ್ತೆ. ಸೊ ಆ್ಯಕ್ಚುಯಲ್ ಕರೆಕ್ಟ್ ಆನ್ಸರ್ ಬಂದು 114, ರೈಟ್ ಅಲ್ವಾ? ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 3ನೇ ಪ್ರಶ್ನೆ ಇದು. 8 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ 5 ವರ್ಷ ವಯಸ್ಸಿನ ಎ ಎಂಬ ಮಗುವು, ನೋಡಿ ಇಲ್ಲೇನಾಗ್ತಾ ಇದೆ ಅಂದಾಗ 8 ವರ್ಷ ಮಾನಸಿಕ ವಯಸ್ಸನ್ನು ಹೊಂದಿರುವಂಥ 5 ವರ್ಷ ಮಗು, 8 ವರ್ಷ ಮಾನಸಿಕ ವಯಸ್ಸು, 5 ವರ್ಷ ದೈಹಿಕ ವಯಸ್ಸು, MA/CA × 100 ಇರಲಿ. ನೆಕ್ಸ್ಟು ಮತ್ತು ಇನ್ನೊಂದು ಮಗು ಕೊಟ್ಟಿದ್ದಾರೆ. ಆ ಮಗು ನೋಡಿ ಎ ಎಂಬ ಮಗು, ಇದು ಎ ಎಂಬ ಮಗು, ಮತ್ತು 6 ವರ್ಷ ಮಾನಸಿಕ ವಯಸ್ಸಿನ ಹೊಂದಿರುವ 4 ವರ್ಷದ ಮಗು, ಇದು ಬಿ ಅಂತಕ್ಕಂಥ ಒಂದು ಮಗು ಆಗಿದೆ. ಇದು ಬಿ. ಈ 2 ಮಕ್ಕಳು ಇದ್ದಾರೆ. ಇಲ್ಲಿ ಇವರಲ್ಲಿ ಏನು ಪ್ರಶ್ನೆ ಇದೆ ನೋಡೋಣ, ಅದರಲ್ಲಿ ಆಮೇಲೆ ನಂತರ ನೋಡೋಣ. ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿ, ದೆನ್ ಯು ವಿಲ್ ಗೆಟ್ ಎ ಕರೆಕ್ಟ್ ಆನ್ಸರ್. ಸಿಂಪ್ಲಿಫಿಕೇಷನ್ ಮಾಡೋಣ ಹೇಗೆ ಅಂತ ನೋಡೋಣ. 5 1 5 2 10 0, ಇಲ್ಲಿ 2 8 16, 160 ಆಗುತ್ತೆ ಇದು IQ. ನೆಕ್ಸ್ಟ್ ಇಲ್ಲಿ ನೋಡಿ, 4 1 4 25, 4 100. ಸೊ 6 5 30ಕ್ಕೆ 0, ದಶಕ 3, 6 12, 13 14 15, ಎಷ್ಟಾಯಿತು? 150. ಇದು 160 ಆಯಿತು. ಈ ಅಂದರೆ ಎ ಮಗುದು 160, ಬಿ ಮಗುದು 150 ಆಯಿತು, ಹೌದಲ್ವಾ? ಇರಲಿ. ಪ್ರಶ್ನೆ ಏನಿದೆ, ಇವರಿಬ್ಬರು, ಅಂದರೆ ಪ್ರಶ್ನೆ ಇಷ್ಟ ಇದೆ, ಉತ್ತರ ಏನಪ್ಪ ಅಂತಂದರೆ ಅವರಿಬ್ಬರೂ ಕೂಡ ಅತ್ಯಂತ ಬುದ್ಧಿಶಕ್ತಿ ಉಳ್ಳವರು ಅಂತ ಆಗುತ್ತೆ. ಅಂದರೆ ಇಬ್ಬರು 140 160, ಇಟ್ ಈಸ್ ನಾಟ್ ಎ ಈಸಿ. ನಾನು ಆಗಲೇ ನಿಮಗೆ ಹೇಳ್ದಂಗೆ 140 to 200 ಇರ್ತಕ್ಕಂಥವ್ರು ಬುದ್ಧಿವಂತರೆ. ಇಬ್ಬರು ಕೂಡ ಅತ್ಯಂತ ಬುದ್ಧಿವಂತರು, ಚುರುಕು ಬುದ್ಧಿ ಉಳ್ಳವರು ಅಂತ ನಾನು ಆಗಲೇ ಟರ್ಮನ್ ಅವರ ವರ್ಗೀಕರಣವನ್ನು ತಿಳಿಸಿ ಹೇಳಿದ್ದೆ. ಸೊ ನಿಮಗೆ ಗೊತ್ತಾಯಿತು ಅದು ಹೇಗೆ ಅಂತ ಹೇಳ್ಬಿಟ್ಟು. ಹಾಗೆ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ. ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವಂತಹ ಅತ್ಯಂತ ಪರಿಣಾಮಕಾರವಾದಂತಹ ಬೋಧನೆ ಯಾವುದು ಅಂತ ಇದೆ. ಅಂದರೆ ಯಾವ ಒಂದು ಬೋಧನೆಯ ಮುಖಾಂತರ ನಾವು ವೈಯಕ್ತಿಕ ಭಿನ್ನತೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿಗೊಳಿಸ್ಬೋದು ಅಂದರೆ ಅದಕ್ಕೆ ಸರಿಯಾದ ಉತ್ತರ ಕಾರ್ಯನಿಯೋಜಿತ ಬೋಧನೆ. ಕಾರ್ಯನಿಯೋಜಿತ ಬೋಧನೆಯನ್ನು ಮಾಡೋದ್ರಿಂದ ಇಂಡಿವಿಜುವಲ್ ಡಿಫ್ರೆನ್ಸಿಗೆ ನಾವು ಚೆನ್ನಾಗಿ ಏನು ಮಾಡ್ಬೋದು? ಪಾಠವನ್ನು ಮಾಡ್ಬೋದು. ಹಾಗೆ ಮುಂದಿನ ಪ್ರಶ್ನೆ, ಸಾಮಾನ್ಯ ಮಕ್ಕಳು ಹಾಗೂ ಮಾನಸಿಕವಾಗಿ ಹಿಂದುಳಿದ ಮಕ್ಕಳು ಈ ವ್ಯತ್ಯಾಸ ಹೊಂದಿರುವುದಿಲ್ಲ. ಯಾವುದರಲ್ಲಿ ಅವರು ವ್ಯತ್ಯಾಸವನ್ನು ಹೊಂದಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಆಯ್ಕೆಗಳು ಇಲ್ಲಿ ನಾನು ಕೊಟ್ಟಿಲ್ಲ, ಬಟ್ ಸರಿಯಾದ ಉತ್ತರ ಮಮತೆಯಲ್ಲಿ. ನೋಡಿ, ಸಾಮಾನ್ಯವಾಗಿ
ಸಾಮಾನ್ಯ ಮಕ್ಕಳು ನಾರ್ಮಲ್ ಇರ್ತಕ್ಕಂಥವ್ರು ಮಾನಸಿಕವಾಗಿ ಹಿಂದುಳಿದ ಮಕ್ಕಳಲ್ಲಿ ಮಮತೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಈಗ ನಮ್ಮ ಶಾಲೆಯಲ್ಲಿ ಒಂದೇ ತರಗತಿಯಲ್ಲಿ ಸುಮಾರು 4 ರಿಂದ 5 ವಿದ್ಯಾರ್ಥಿಗಳು ಮಾನಸಿಕ ನ್ಯೂನ್ಯತೆಯಿಂದ ಬಳಲ್ತಾ ಇದ್ದಾರೆ. ಅವ್ರು ಈವನ್ ದೇ ಆರ್ ನಾಟ್ ಏಬಲ್ ಟು ಸ್ಪೀಕ್, ಬಟ್ ಅವರಲ್ಲಿ ಮಮತೆ ಇದೆ, ಶಿಕ್ಷಕರು ಅನ್ನುವ ಗೌರವ ಇದೆ, ಪ್ರೀತಿ ಇದೆ. ಆದರೆ ಅವರಿಗೆ ಎಜುಕೇಷನ್ ಮಾತ್ರ ಇಲ್ಲ. ಅವರು ಎಲ್ಲರಂತೆ ಪ್ರೇಯರಲ್ಲಿ ಹೋಗಿ ಮುಂದೆ ನಿಲ್ತಾರೆ. ಅವರು ಕೂಡ ಏನೋ ಒಂದು ಮಾಡಬೇಕು ಅಂತಾರೆ, ಪ್ರೇಯರಿಗೆ ಬರ್ತಾರೆ, ಶಾಲೆಗೆ ಪ್ರತಿದಿನ ಬರ್ತಾರೆ, ಬಿಸಿ ಊಟಕ್ಕೆ ಅವರು ಲೈನಲ್ಲಿ ನಿಂತ್ಕೊಳ್ತಾರೆ. ಮತ್ತು ಪ್ರತಿಯೊಂದು ಚಟುವಟಿಕೆಗಳನ್ನು ಅವರು ಬರೀತೀನಿ ಅಂತ ಒಂದು ಪೆನ್ನಲ್ಲಿ ಸುಮ್ಮನೆ ಏನೋ ಒಂದು ಲೈನ್ಗಳು ಬರೆದು ತೋರ್ಸಕ್ಕಂತ ಬರ್ತಾರೆ. ಆ ಥರ ಒಂದು ಇರ್ತಕ್ಕಂತಹ ಮಕ್ಕಳು ನಾರ್ಮಲ್ ಇರುವಂಥ ಮಕ್ಕಳಿಗಿಂತಲೂ ಕೂಡ ವ್ಯತ್ಯಾಸ ಇಲ್ಲ ಅಂದರೆ ಅದು ಮಮತೆ ಅಂತಕ್ಕಂಥದ್ದನ್ನು ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ ನೋಡಿ, ಇದು ಮಕ್ಕಳನ್ನು ಹೋಲಿಕೆ ಮಾಡಿದ್ದರ ಪರಿಣಾಮದಿಂದ ಉಂಟಾಗಿಲ್ಲ. ಸೊ ಯಾವುದು ಹೋಲಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬುದ್ಧಿಶಕ್ತಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ಹೋಲಿಕೆ ಮಾಡಬಾರದು ಆ್ಯಕ್ಚುಲಿ. ನೆಕ್ಸ್ಟು, ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು 30ಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ಪೂರೈಸಬಹುದು? ಇದು ಕೂಡ B.Ed ಅಪಾಯಿಂಟ್ಮೆಂಟ್ 2005ರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ. ಏನನ್ನು ಮಾಡ್ಬೋದು? ಮಕ್ಕಳ ಸಂಖ್ಯೆ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರುವ ಮಕ್ಕಳ ಅಗತ್ಯತೆಯನ್ನು ನಾವು ಪೂರೈಸ್ಬೋದು. ಎಸ್. ಮುಂದಿನ ಪ್ರಶ್ನೆ ನೋಡಿ, ಈ ಬುದ್ಧಿಶಕ್ತಿ ಪರೀಕ್ಷೆಯು ಅನಕ್ಷರಸ್ಥರಿಗೆ ಸೂಕ್ತವಲ್ಲ. ಯಾವುದಪ್ಪ ಅಂದರೆ ಅದು ಸ್ಟಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ. ಅಕ್ಷರಸ್ಥರಿಗೆ ಅಷ್ಟೇ ಪ್ರಶ್ನಾವಳಿಗಳನ್ನು ಕೊಟ್ಟು ಬರೆಸ್ಬೋದು. ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇರತಕ್ಕಂಥವ್ರಿಗೆ ಬೇರೆ ಬೇರೆ ಇದೆ. ನಾನಾಗಲೇ ನಿಮಗೆ ಹೇಳ್ದಂಗೆ ಓದೋದಕ್ಕೆ ಭಾಟಿಯಾರ್ ಅವರ ಕಾರ್ಯನಿರ್ವಹಣಾ ಪರೀಕ್ಷೆ ಏನಿದೆಯಲ್ಲ ಅದು ಬೆಸ್ಟ್ ಇದೆ, ಅದನ್ನು ನಾವು ಬಳಸ್ಬೋದು. ಹಾಗೆ ಆರ್ಮಿ ಆಲ್ಫಾ, ಆರ್ಮಿ ಬೀಟಾ. ಆಲ್ಫಾ ಬಂದು ಅಕ್ಷರಸ್ಥರಿಗೆ, ಬೀಟಾ ಬಂದು ಅನಕ್ಷರಸ್ಥರಿಗೆ ಇರುತ್ತೆ, ಅದನ್ನು ಕೂಡ ನೀವು ಕೊಡ್ಬೋದು. ಮುಂದಿನ ಪ್ರಶ್ನೆ, ಮಾನಸಿಕ ವಯಸ್ಸು 15 ಇರುವಂಥ ಹುಡುಗನ ಬುದ್ಧಿಶಕ್ತಿ 125 ಇದೆ. ಆ ಹುಡುಗನ ದೈಹಿಕ ವಯಸ್ಸು ನೀವು ಕ್ಯಾಲ್ಕುಲೇಷನ್ ಮಾಡಿ ಇಮಿಡಿಯೇಟ್ ನಿಮಗೆ ಆನ್ಸರ್ ಸಿಕ್ಕುತ್ತೆ. ಇಟ್ ಈಸ್ 12 ವರ್ಷ ಇರುತ್ತೆ ಖಂಡಿತವಾಗಿ. ಇದು B.Ed ಅಪಾಯಿಂಟ್ಮೆಂಟ್ 2005ರ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ. ಹಾಗೆ ಪ್ರತಿಭಾನ್ವಿತ ಮಕ್ಕಳಿಗಿರುವಂಥ ಈ ಶೈಕ್ಷಣಿಕ ಕಾರ್ಯಕ್ರಮವು ಮಕ್ಕಳು ಕೆಲವು ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವ ಸಾಧ್ಯತೆ ಇರುತ್ತೆ. ಯಾವುದು ಪ್ರತಿಭಾನ್ವಿತರಿಗೆ? ಸರ್ ಅದೇ ಬೇಗ ಬೇಗ ಪ್ರಮೋಷನ್ ಕೊಡ್ತಾರಲ್ಲ, 4ನೇ ತರಗತಿಗೆ ಬರ್ದಂಗೆ ಡೈರೆಕ್ಟಾಗಿ 5ನೇ ತರಗತಿ ಕಳಿಸ್ತಾರಲ್ಲ, ಅದೇ ತಾನೇ ಸರ್? ಎಸ್, ವೇಗವರ್ಧನೆ. ಅದರಿಂದ ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಇನ್ನು ಸೃಜನಶೀಲತೆಗೆ ಹಾಗೂ ಬುದ್ಧಿಶಕ್ತಿಗಳಿಗಿರುವಂಥ ಸಂಬಂಧ ಅಲ್ಪ ಧನಾತ್ಮಕ. ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಗೆ ಏನಾದರೂ ರಿಲೇಷನ್ ಇದೆಯಾ ಅಂದರೆ ಅಲ್ಪ ಧನಾತ್ಮಕ ಸಂಬಂಧ ಇದೆ. ಹಾಗೆಯೇ ಅಸಾಮಾನ್ಯ ಅಥವಾ ವಿನಾಯಿತ ಮಕ್ಕಳು ಎಂಬ ಪದವು ಈ ಅರ್ಥವನ್ನು ಸೂಚಿಸುತ್ತದೆ. ಏನು ಅಸಾಮಾನ್ಯ ಅಥವಾ ವಿನಾಯಿತ ಅಂತಕ್ಕಂತಹ ಒಂದು ಮಕ್ಕಳು ಅಂತಕ್ಕಂಥದ್ದು ಹೆಚ್ಚಿನ ಪ್ರತಿಭೆಯುಳ್ಳ ಮತ್ತು ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡೂ ಗುಂಪಿನ ಮಕ್ಕಳನ್ನು. ಅಸಾಮಾನ್ಯ ಅಂದರೆ ಎಕ್ಸ್ಟ್ರಾಡಿನರಿ ಆರ್ಡಿನರಿನೇ ಅಲ್ಲ ಅಂತೀವಿ. ಹಾಗೆ ವಿನಾಯಿತ ಅಂತಲೂ ಕೂಡ ಹೇಳ್ತೀವಿ, ಅಂದರೆ ಅವರು ಎಕ್ಸೆಪ್ಷನಲ್ ಈಗ ಪಾಠ ಮಾಡ್ತಿರ್ತೀವಿ, ಆ ಹುಡುಗರು ಕೆಲವರು ಬಂದಿರಲ್ಲ ಅಂದರೆ ಅವನಿಗೆಲ್ಲ ಬರುತ್ತೆ, ಈವನ್ ಈಸ್ ನಾಟ್ ಏಬಲ್ ಟು ಅಂದರೆ ಅಟೆಂಡ್ ಮಾಡಲಿಲ್ಲ ಅಂದರೂ ಈಸ್ ನಾಟ್ ಗೆಟಿಂಗ್ ಫೇಲ್ ಇನ್ ದ ಎಕ್ಸಾಮಿನೇಷನ್. ಅವನು ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ಫೇಲ್ ಆಗೋದಿಲ್ಲ ಅಂತೀವಿ ನಾವು. ಅಂದರೆ ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವಂಥ ಎರಡೂ ಗುಂಪಿನ ಮಕ್ಕಳನ್ನು ಅದೇ ಒಂದು ಪದದಿಂದ ಕರಿತೀವಿ. ಇನ್ನು ಮಂದಗಾಮಿ ಕಲಿಕಾರ್ಥಿ, ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಗಡೆ ಇರ್ತಕ್ಕಂಥ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ಅದು ಆರಂಭಿಕ ವರ್ಷದಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ. ದ ಟೀಚರ್, ದ ಪೇರೆಂಟ್, ಯಾರು ಅವನಿಗೆ ಗೈಡ್ ಮಾಡ್ತಾರೋ ಅವರು, ಅಥವಾ ಯಾರು ಕೇರ್ ಟೇಕರ್ ಆಗಿರ್ತಾರೋ ಅವರೆಲ್ಲರೂ ಕೂಡ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಆಗಿರ್ಬೋದು ಅವನಿಗೆ ಭಾವನಾತ್ಮಕವಾಗಿ ಭದ್ರತೆಯನ್ನು ಕೊಡಬೇಕಾಗತ್ತೆ. ಅಭದ್ರತೆ ವಾತಾವರಣ ಏನು ಮಾಡುತ್ತೆ ಅಂದರೆ ಕಲಿಕೆಯನ್ನು ಕುಂಠಿತಗೊಳಿಸುತ್ತೆ, ಕಲಿಕೆಯಲ್ಲಿ ನಿರಾಸಕ್ತಿಯನ್ನು ಮಾಡಿಸುತ್ತೆ. ಸೊ ದಿಸ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಎಜುಕೇಷನಲ್ ಫೀಲ್ಡ್, ಒಂದು ಸೋಷಿಯಲ್ ಆಗಿ ಕೂಡ ಅದು ಸರಿಯಾದ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇದನ್ನು ನೀವು ಖಂಡಿತ ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಪ್ರಶ್ನೆಗಳಿದ್ದಾವೆ, ಇನ್ನೂ ಅನೇಕ ಪ್ರಶ್ನೆಗಳಿದ್ದಾವೆ, ಅವನ್ನ ನಾನು ನಿಮಗೆ ಕೇಳುವಂಥ ಪ್ರಯತ್ನ ಮಾಡ್ತೇನೆ. ನೋಡಿ, ಜಸ್ಟ್ ನೀವು ಅದನ್ನು ಕೇಳಿಸ್ಕೊಳ್ತಾ ಹೋಗಿ, ನೀವು ಉತ್ತರವನ್ನು ಕೊಡ್ತಾ ಹೋಗಿ. ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವೈಯಕ್ತಿಕ ಭಿನ್ನತೆಗೆ ಇರುವಂಥ ಪ್ರಮುಖ ಅವಕಾಶ ಅಂದರೆ ಯಾವುದು? ಮಾಧ್ಯಮಿಕ ಹಂತದಲ್ಲಿರ್ತಕ್ಕಂಥ ಅವಕಾಶ ಸೊ ಯಾವುದಪ್ಪ ಅಂದರೆ ಸಾಮರ್ಥ್ಯ ಆಧಾರಿತ ಗುಂಪು. ಯಾವುದು? ಸಾಮರ್ಥ್ಯ ಆಧಾರಿತ ಗುಂಪು ಅಂತಕ್ಕಂಥದ್ದು.
ಇದರಿಂದ ಸಾಮಾನ್ಯ ಮಾಧ್ಯಮಿಕ ಹಂತದಲ್ಲಿರ್ತಕ್ಕಂತಹ ವೈಯಕ್ತಿಕ ಭಿನ್ನತೆಗಳನ್ನು ನಾವು ಅವಕಾಶ ಕೊಡಲಿಕ್ಕೆ ಒಂದು ಗುಂಪು ಸಾಮರ್ಥ್ಯ ಆಧಾರಿತ ಗುಂಪನ್ನು ರಚನೆಯನ್ನು ಮಾಡ್ತೇವೆ. ಇನ್ನು ಈ ಮನೋವಿಜ್ಞಾನಿಯ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಡುತ್ತೆ. ಯಾರು? ಎಸ್, ಬೀನೆ, ಆಲ್ಫ್ರೆಡ್ ಬೀನೆ ಇವರು. ಹಾಗೆಯೇ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 18. ಇದು ಪ್ರಕ್ಷೇಪಣಾ ಪರೀಕ್ಷೆ ಅಲ್ಲ ಅಂತ ಇದೆ. ಯಾವುದು ಅಂತಂದರೆ ಆಪ್ಷನ್ಸಲ್ಲಿರೋದು ಅಂತರ್ಮುಖಿ ಪರೀಕ್ಷೆ ಮತ್ತು ಬಹಿರ್ಮುಖಿ ಪರೀಕ್ಷೆ. ಇದು ಪ್ರಕ್ಷೇಪಣಾ ಪರೀಕ್ಷೆ ಅಲ್ಲ, ಬದಲಾಗಿ ಅದು ಅಂತರ್ಮುಖಿ ಮತ್ತು ಬಹಿರ್ಮುಖಿಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು. ಹಾಗೆ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಮನೋವಿಜ್ಞಾನಿ ಆಲ್ಫೋರ್ಟ್ ಅಂತಕ್ಕಂಥವ್ರು, ಅಂದರೆ ಬೀನೆ ಅವರೇನೆ. ಇದು ಬುದ್ಧಿಶಕ್ತಿ ಕೊರತೆಯಿಂದ ಉಂಟಾಗುವುದಿಲ್ಲ ಅಂತ ಇದೆ. ಯಾವುದು ಅಂದರೆ ಸಾಧನೆಯ ಸ್ಥಿತಿ, ನಿಮ್ನ ಸಾಧನೆಯ ಸ್ಥಿತಿ ಅಂತಕ್ಕಂಥದ್ದು ಬುದ್ಧಿಶಕ್ತಿ ಕೊರತೆಯಿಂದ ಉಂಟಾಗುವುದಿಲ್ಲ. ಹಾಗೆ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತ ಸ್ಪಿಯರ್ಮನ್. ಯಾರು? ಸ್ಪಿಯರ್ಮನ್ ಅವರು. ನೋಡಿ, ನಾನು ಬಿಟ್ಟಿರೋಂಥ ಕಾನ್ಸೆಪ್ಟ್ ಎಲ್ಲ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸ್ಪಿಯರ್ಮನ್ ಯಾರು ಅಂದರೆ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರನ್ನ ನಾವು ಸ್ಪಿಯರ್ಮನ್ ಅಂತ ಹೇಳಿ ಗುರುತಿಸ್ತೀವಿ. ಹಾಗೆಯೇ IQ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ, ನಿಮಗೆ ಅದು ಗೊತ್ತಿರಲಿ. ವೀರ ವ್ಯಕ್ತಿಯ ಆರಾಧನೆ. ಯಾರವೇ ಆರಾಧನೆ? ವೀರ ವ್ಯಕ್ತಿಯ ಆರಾಧನೆ ಯಾವ ಅವಧಿಯ ಒಂದು ವಿಶಿಷ್ಟ ಲಕ್ಷಣ ಆಗಿದೆ ಅಂತಂದರೆ ಅದು ತಾರುಣ್ಯ. ಯಾವುದು? ತಾರುಣ್ಯಾವಸ್ಥೆ. ತಾರುಣ್ಯಾವಸ್ಥೆಯ ಒಂದು ವಿಶೇಷ ಲಕ್ಷಣ ಏನಪ್ಪ ಅಂತಂದರೆ ವೀರ ವ್ಯಕ್ತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಸರ್ ಈಗೆಲ್ಲ ಇಲ್ಲ ಸರ್, ಹೀರೋಯಿನ್ಗಳು ಮತ್ತು ಹೀರೋಗಳ ಬಗ್ಗೆ ಸುದೀಪು ಮತ್ತು ದರ್ಶನ್ ಆ ರೀತಿ ಅನುಕರಣೆ ಮಾಡೋದನ್ನು ನೋಡ್ತೇವೆ. ಸೊ ಅದು ಕೂಡ ತಾರುಣ್ಯಾವಸ್ಥೆಯಲ್ಲಿ ಇರುವಂಥ ಒಂದು ವಿಶಿಷ್ಟ ಲಕ್ಷಣ. ಹಾಗೆ ಮುಂದಿನ ಕಾನ್ಸೆಪ್ಟ್, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಒಬ್ಬ ವ್ಯಕ್ತಿ ಬಹು ಗುರಿಗಳ ಪೈಕಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂಬ ನಿರ್ಧರಿಸಲಾಗದ ಮಾನಸಿಕ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ದ್ವಂದ್ವ. ನೋಡಿ ಇದು ಹೆಂಗಿದೆ, ದ್ವಂದ್ವ ಅಂದರೆ ಏನು? ನಾನು ಇಲ್ಲಿ ಬಂದಿರಲಿಲ್ಲ ಅದು ಆ್ಯಕ್ಚುಲಿ. ಇದು ಕೂಡ ಭಾಳ ಇಂಪಾರ್ಟೆಂಟು ಪರೀಕ್ಷಾ ದೃಷ್ಟಿಯಿಂದ. ಇದು 2008 ಒಂದು B.Ed ನೇಮಕಾತಿ, ಅದರಲ್ಲಿ PH ಅವರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವರ ಒಂದು ವಿಶೇಷ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಕೇಳಿದರು. ಒಬ್ಬ ವ್ಯಕ್ತಿ ಬಹು ಗುರಿಗಳ ಪೈಕಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂಬುದನ್ನು ನಿರ್ಧರಿಸಲಾಗದ ಮಾನಸಿಕ ಸ್ಥಿತಿಯನ್ನು ದ್ವಂದ್ವ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಸುಪ್ತ ಚೇತನದ ಪ್ರೇರಣೆಗಳನ್ನು ಅಳೆಯಲು ಅತ್ಯಂತ ಸೂಕ್ತವಾದ ವಿಧಾನ ಯಾವುದು? ಸೂಕ್ತ ಚೇತನದ ಪ್ರೇರಣೆಗಳನ್ನು ಅಳಿಲಿಕ್ಕೆ ನಾವು ಯಾವ ವಿಧಾನವನ್ನು ಬಳಸ್ತೀವಪ್ಪ ಅಂತಂದರೆ ಅದು ಪ್ರಕ್ಷೇಪಣ. ನೋಡಿ, ಪ್ರಕ್ಷೇಪಣ ವಿಧಾನದಲ್ಲಿ ಅಂದರೆ ಒಂದು ಎಷ್ಟೋ ಪರೀಕ್ಷೆಗಳನ್ನು ನೀವು ಆಪ್ತ ರಕ್ಷಕ, ಆಪ್ತ ಮಿತ್ರ ಫಿಲಮ್ಗಳಲ್ಲಿ ನೋಡ್ಬೋದು. ನೀವು ಅಲ್ಲಿ ಅವ್ರನ್ನ ಯಾವ ರೀತಿ ಟೆಸ್ಟನ್ನು ಮಾಡ್ತಾರೆ, ಸೂಕ್ತ ಚೇತನದಲ್ಲಿ ಅಡಗಿರ್ತಕ್ಕಂಥ ಪ್ರೇರಣೆಗಳು ಏನಿದ್ದಾವೆ ಅವನ್ನ ಹೊರಗೆ ತೆಗಿಲಿಕ್ಕೆ ಈ ಪ್ರಕ್ಷೇಪಣ ತಂತ್ರಗಳನ್ನು ಬಳಕೆ ಮಾಡೋದು ನಿಮಗೆ ಗೊತ್ತಿರಲಿ. ಹಾಗೆ ಒಬ್ಬ ಹುಡುಗ ಅಥವಾ ಹುಡುಗಿ ಪರೀಕ್ಷೆಯೊಂದರಲ್ಲಿ ತಾನು ಚೆನ್ನಾಗಿ ಉತ್ತರ ಬರೆದು ಪ್ರಶ್ನೆ ಪತ್ರಿಕೆ ಬಹಳ ಕಠಿಣವಾಗಿತ್ತು ಎಂದು ಹೇಳಿ ಸಮರ್ಥನೆ ಮಾಡ್ಕೊಳ್ತಾರೆ. ಈ ಹುಡುಗ ಅಥವಾ ಹುಡುಗಿ ಯಾವ ತಂತ್ರದ ಮೊರೆ ಹೋಗಿದ್ದಾನೆ ಅಂತ ನಾವು ಹೇಳ್ಬೋದು ಅಂದರೆ ಅದೇ ಪ್ರಕ್ಷೇಪಣ ತಂತ್ರ. ಸೊ ಪ್ರಕ್ಷೇಪಣ ತಂತ್ರವನ್ನು ಬಳಸಿ ಅವರು ತನ್ನ ಒಂದು ಮಾನಸಿಕ ಅಸ್ಥಿರತೆಯನ್ನು ಏನು ಮಾಡ್ಕೊಳ್ತಾ ಇದ್ದಾರೆ? ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಹೊಂದಾಣಿಕೆಯ ತಂತ್ರ ಅಥವಾ ರಕ್ಷಣಾ ತಂತ್ರವನ್ನು ಬಳಸ್ತಾ ಇದ್ದಾರೆ. ಸೊ ಮಿಕ್ಸಿಂಗ್ ಮಸಾಲವನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಈ ತರಗತಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂಥ ಪ್ರಶ್ನೆಗಳು ಅದನ್ನು ಡಿಸ್ಕಷನ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವ ವಿದ್ಯಾರ್ಥಿಗೆ ಅಥವಾ ಯಾವ ಕಲಿಕಾರ್ಥಿಗೆ ಈ ಒಂದು ವಿಡಿಯೋ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ. ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಅದರ ಲಿಂಕ್ ಕೂಡ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.